ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಅಗ್ನಿವೀರ್ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಪ್ರಮುಖ ಜಿಕೆ ಪ್ರಶ್ನೆಗಳನ್ನ ನಾವು ನೋಡ್ಕೊಳ್ಳೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ, ಜೈನ ಮತ್ತು ಬೌದ್ಧ ಸನ್ಯಾಸಿಗಳ ಶಾಶ್ವತ ಆಶ್ರಯವನ್ನು ಏನೆಂದು ಕರೆಯಲಾಗುತ್ತಿತ್ತು ಅಂತ ಕೇಳಿದ್ದಾನೆ, ಸರಿನಾ? ಸೊ ಇದು ಆಲ್ರೆಡಿ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾದಂತಹ ಪ್ರಶ್ನೆ ಇದೆ ಇದು. ಸೊ ಆ್ಯಕ್ಚುಲಾಗಿ ಏನು ಕೊಡಬೇಕಾಗಿತ್ತು ಅಂದರೆ ಜಸ್ಟ್ ಬೌದ್ಧ ಸನ್ಯಾಸಿಗಳ ಶಾಶ್ವತ ಆಶ್ರಯ ತಾಣವನ್ನು ಏನೆಂದು ಕರೆಯಲಾಗುತ್ತಿತ್ತು ಅಂತ ಕೇಳಿದ್ರೆ ಮುಗೀತಿತ್ತು, ಸರಿನಾ? ಬಟ್ ಜೈನ ಧರ್ಮದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಬಟ್ ಏನಂತ ಕೊಟ್ಟಿದ್ದಾನೆ ಆನ್ಸರು? ಮನೆ, ವಿಹಾರ, ಗುಹೆಗಳು ಮತ್ತು ಸಂಘ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ವಿಹಾರ ಆಗುತ್ತೆ. ಸೊ ವಿಹಾರದಲ್ಲಿ ವಾಸ ಮಾಡ್ತಾ ಇರೋರು ಯಾರು ಅಂದರೆ ಬೌದ್ಧ ಸನ್ಯಾಸಿಗಳು, ಬೌದ್ಧ ಅನುಯಾಯಿಗಳ ಸನ್ಯಾಸಿಗಳು ಇರ್ತಾರಲ್ವಾ, ಸೊ ಅವರು ವಾಸ ಮಾಡ್ತಿರ್ತಾರೆ ಎಲ್ಲಿ? ಈ ವಿಹಾರದಲ್ಲಿ. ಹಾಗೆ ಈ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಪದಗಳು ನಿಮ್ಗೆ ಗೊತ್ತಿರಬೇಕು. ಒಂದು ವಿಹಾರ, ಸರಿನಾ? ಸೊ ವಿಹಾರ ಗೊತ್ತಿರಬೇಕು. ಹಾಗೆ ಇನ್ನೊಂದು ಚೈತ್ಯಾಲಯಗಳು ಅಂತ ಕಂಡುಬರುತ್ತೆ ನಿಮಗೆ. ಓಕೆ, ಯಾವುದು? ಚೈತ್ಯಾಲಯಗಳು ಅಂತ. ಈ ಚೈತ್ಯಾಲಯಗಳು ಕೂಡ ಈ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂತಹ ಕೆಲವೊಂದು ಪದಗಳು, ಕೆಲವೊಂದು ಏನಿದಾವೆ ಅಂದರೆ ಈ ಥರ ದೇವಸ್ಥಾನಗಳು ಅಂತ ನಾವು ಹೇಳ್ಬೋದು, ಸರಿನಾ? ಮೀನ್ಸ್ ನಮ್ಮ ಭಾಷೆಯಲ್ಲಿ. ಬಟ್ ಚೈತ್ಯಾಲಯಗಳು ಅಂತ ಅಂದರೆ ಅದು ಬೌದ್ಧ ಧರ್ಮದ ಭಾಷೆಯಲ್ಲಿ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಹಾಗೆ ಇನ್ನೊಂದು, ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಚೈತ್ಯಾಲಯ ಯಾವುದು ಅಂತ ಕೇಳ್ತಾನೆ. ಸೊ ದಕ್ಷಿಣ ಭಾರತದಲ್ಲಿ ಅಥವಾ ಪರ್ಯಾಯ ಪ್ರಸ್ಥಭೂಮಿಯಲ್ಲೇ ಕಂಡುಬರ್ತಕ್ಕಂಥ ಅತ್ಯಂತ ದೊಡ್ಡದಾದ ಚೈತ್ಯಾಲಯ ಯಾವುದು ಅಂದರೆ ಕಾರ್ಲೆ ಚೈತ್ಯಾಲಯ. ಓಕೆ, ಸೊ ಈ ಕಾರ್ಲೆ ಚೈತ್ಯಾಲಯ ಅನ್ನೋದು ಅತ್ಯಂತ ದೊಡ್ಡ ಚೈತ್ಯಾಲಯವಾಗಿದೆ. ಇದು ನಿಮಗೆ ಗೊತ್ತಿರಲಿ ಕೇಳ್ತಾನೆ. ಹಾಗೆ ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡಿದವರು ಯಾರು? ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡಿದವರು ಗೌತಮ ಬುದ್ಧ. ಬಟ್ ಈ ಜೈನ ಧರ್ಮವನ್ನು ಸ್ಥಾಪನೆ ಮಾಡಿದವರು ಯಾರು? ಮಹಾವೀರ, ವರ್ಧಮಾನ ಮಹಾವೀರ ಅಂತ ಹೇಳಿದ್ರೆ ರಾಂಗ್ ಆಗಿಬಿಡುತ್ತೆ ಆನ್ಸರ್. ಯಾಕೆ? ಇವರು 24ನೇ ತೀರ್ಥಂಕರಿದ್ದಾರೆ. ಯಾವುದ್ರದ್ದು? ಜೈನ ಧರ್ಮದ 24ನೇ ತೀರ್ಥಂಕರ ಯಾರು ಅಂದರೆ ವರ್ಧಮಾನ ಮಹಾವೀರ. ಬಟ್ ಇವ್ರಿಗಿಂತ ಮುಂಚೆನೇ 23 ಜನ ಇರಬೇಕಲ್ವಾ? ಮೀನ್ಸ್ ಆ 23 ಜನ ಇಲ್ದಾನೆ ಇವ್ರು 24ನೇದವರಾಗಿರ್ತಾರ? ಇಲ್ಲ ತಾನೆ? ಹಾಗಾದರೆ ಮೊದಲ ತೀರ್ಥಂಕರ ಯಾರು ಇರ್ತಾರೆ? ಅವರು ಇದನ್ನು ಸ್ಟಾರ್ಟ್ ಮಾಡಿರ್ತಾರೆ. ಸೊ ಹಾಗಾದರೆ ಜೈನ ಧರ್ಮವನ್ನು ಸ್ಟಾರ್ಟ್ ಮಾಡಿರ್ತಕ್ಕಂತಹ ತೀರ್ಥಂಕರ ಯಾರು? ಆ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಆದಿನಾಥ ಅಂತ ಬರ್ತಾರೆ. ಆದಿನಾಥ ಅಥವಾ ಋಷಭನಾಥ ಅಂತ ನಾವು ಕರಿತೀವಿ ಅವರಿಗೆ. ಈ ಋಷಭನಾಥ ಅವರಿಗೆ ನಾವು ಆದಿನಾಥ ಅಂತ ಕೂಡ ಕರಿತೀವಿ, ನೆನಪಿರಲಿ. ಋಷಭನಾಥ ಅಂತ ನಾವು ಯಾರಿಗೆ ಕರಿತೀವಿ ಅಂತ ಕೇಳ್ತಾರೆ. ಇದೇ ಆದಿನಾಥ ಅವರಿಗೆ ನಾವು ಋಷಭನಾಥ ಅಂತ ಕರಿತೀವಿ, ಅಥವಾ ಋಷಭನಾಥ ಅವರಿಗೆ ನಾವು ಆದಿನಾಥ ಅಂತ ಕರಿತೀವಿ. ಅವರು ಮೊದಲನೇ ತೀರ್ಥಂಕರು. ಜೈನ ಧರ್ಮದ ಮೊದಲನೇ ತೀರ್ಥಂಕರು ಯಾರು ಅಂದರೆ ನಿಮಗೆ ಋಷಭನಾಥ ಅಂತ ಬರ್ತಾರೆ. ಓಕೆ, ಯಾವುದು? ಈ ಋಷಭನಾಥ ಅಂತ ಬರ್ತಾರೆ. ಇವ್ರು ನೆನ್ಪಿಟ್ಕೊಳ್ಳಿ. ಹಾಗೆ 23ನೇ ತೀರ್ಥಂಕರ ಇಂಪಾರ್ಟೆಂಟ್ ಆಗ್ತಾರೆ. 23ನೇ ತೀರ್ಥಂಕರ ಯಾರು ಅಂದರೆ ಪಾರ್ಶ್ವನಾಥ ಅಂತ. ಓಕೆ, ಯಾರು? ಪಾರ್ಶ್ವನಾಥ ಅಂತ ಬರ್ತಾರೆ. ಹಾಗೆ 24ನೇ ತೀರ್ಥಂಕರ ಯಾರು ಅಂದರೆ ನಿಮಗೆ ಈ ವರ್ಧಮಾನ ಮಹಾವೀರರು ಏನಿದಾರಲ್ವಾ, ಅವರು ಜೈನ ಧರ್ಮದ 24ನೇ ತೀರ್ಥಂಕರಾಗಿರ್ತಾರೆ. ಹಾಗೆ ಈ ಋಷಭನಾಥರ ಚಿಹ್ನೆ ಯಾವುದು ಅಂತ ಸಾಕಷ್ಟು ಸರಿ ಕೇಳಿದ್ದಾನೆ. ಈ ಋಷಭನಾಥರ ಚಿಹ್ನೆ ಯಾವುದು ಅಂದರೆ ಋಷಭನೇ, ಮೀನ್ಸ್ ಬಸವ, ಸರಿನಾ? ಸೊ ಬಸವ ಅನ್ನೋದು ಈ ಋಷಭನಾಥರ ಚಿಹ್ನೆ ಆಗಿದೆ. ಹಾಗೆ ಪಾರ್ಶ್ವನಾಥರ ಚಿಹ್ನೆ ಯಾವುದು? ಹಾವು, ಕಾಳಿಂಗ ಸರ್ಪ ಏನಿದೆ ಅಲ್ವಾ, ಅದು ಪಾರ್ಶ್ವನಾಥರ ಚಿಹ್ನೆ ಆಗಿದೆ. ಹಾಗೆ ಈ ವರ್ಧಮಾನ ಮಹಾವೀರರ ಚಿಹ್ನೆ ಯಾವುದು? ಸಿಂಹ, ಸರಿನಾ? ಸೊ ಸಿಂಹ ಅನ್ನೋದು ವರ್ಧಮಾನ ಮಹಾವೀರರ ಚಿಹ್ನೆಯಾಗಿದೆ. ಇವೆಲ್ಲವೂ ಕೂಡ ಕೇಳ್ತಾನೆ, ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಹಾಗೆ ಈ ಜೈನ ಧರ್ಮ ಮತ್ತು ಈ ಬೌದ್ಧ ಧರ್ಮ ಇದಾವಲ್ವಾ, ಈ ಎರಡೂ ಧರ್ಮಗಳು ಯಾವ ಒಂದು ಶತಮಾನದಲ್ಲಿ ಸ್ಟಾರ್ಟ್ ಆಯಿತು ಅಂತ ಕೇಳ್ತಾನೆ. 6ನೇ ಶತಮಾನ. ಯಾವುದು 6ನೇ ಶತಮಾನ? ಕ್ರಿಸ್ತ ಪೂರ್ವವ ಅಥವಾ ಕ್ರಿಸ್ತ ಶಕನ ಅಂತ ಕೇಳಿದ್ರೆ ಕ್ರಿಸ್ತ ಪೂರ್ವ. ಓಕೆ, ಕ್ರಿಸ್ತ ಪೂರ್ವ, ಬಿಫೋರ್ ಕ್ರಿಸ್ಟ್ ಅಂತ ಹೇಳ್ತೀವಿ, 6 BC ಅಂತ ಹೇಳ್ತೀವಿ. ಸೊ ಇದೇ 6ನೇ BCಯಲ್ಲಿ ಅದೇ 6ನೇ ಶತಮಾನ ಯಾವುದು? ಕ್ರಿಸ್ತ ಪೂರ್ವ 6ನೇ ಶತಮಾನದಲ್ಲಿ ಮಗಧ ಸಾಮ್ರಾಜ್ಯ ಸ್ಟಾರ್ಟ್ ಆಯಿತು. ಮಗಧ ಯಾವುದು ಸಾಮ್ರಾಜ್ಯ? ಮಗಧ ಸಾಮ್ರಾಜ್ಯಗಳಲ್ಲಿ ಹರ್ಯಂಕ ಸಾಮ್ರಾಜ್ಯ ಇದೇ 6 BCಯಲ್ಲಿ ಸ್ಟಾರ್ಟ್ ಆಗ್ತದೆ. ಹಾಗೆ ಇದೇ 6 BCಯಲ್ಲಿ ನಿಮಗೆ ಈ ಜೈನ ಧರ್ಮ ಹಾಗೆ ಬೌದ್ಧ ಧರ್ಮ ಎರಡೂ ಧರ್ಮಗಳು ಹುಟ್ಕೋತವೆ. ಕೇಳ್ತಾನೆ ಯಾವ ಒಂದು ಶತಮಾನದಲ್ಲಿ ಅಂತ? ಕ್ರಿಸ್ತ ಪೂರ್ವ 6ನೇ ಶತಮಾನದಲ್ಲಿ ಹುಟ್ಕೊಳ್ಳುತ್ತೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ಎರಡನೇ ಪ್ರಶ್ನೆ ಏನಿದೆ ಅಂದರೆ ಜಾರ್ಖಂಡ್ನ ರಾಜ್ಯಪಾಲರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾನೆ. ಯಾವುದು? ಜಾರ್ಖಂಡ್ನ ರಾಜ್ಯಪಾಲರಾಗಿ ಜಾರ್ಖಂಡ್ದ ರಾಜ್ಯಪಾಲರು ಯಾರಿದ್ದಾರೆ ಅಂದರೆ ಪ್ರಸ್ತುತ ಇವರು ಚೇಂಜ್ ಆಗಿದ್ದಾರೆ. ಯಾರು? ಈ CP ರಾಧಾಕೃಷ್ಣನ್ ಅವರು ಪ್ರಸ್ತುತ ಇವಾಗ ನಿಮಗೆ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಕಂಡು ಬರ್ತಾರೆ. ಬಟ್ ಇವಾಗ ಇಲ್ಲಿ ಬೇರೆಯವರು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗ್ತಾರೆ. ಯಾರು? ಈ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯನವರು. ಈ ಲಕ್ಷ್ಮಣ ಆಚಾರ್ಯನವರು ಪ್ರಸ್ತುತ ಅಸ್ಸಾಂನ ರಾಜ್ಯಪಾಲರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾರು? ಈ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯನವರು. ಹಾಗೆ ಈ ರಾಜ್ಯಪಾಲರ ಬಗ್ಗೆ ನೀವು ಬಿಫೋರ್ ನಿಮ್ಮ ಎಕ್ಸಾಮ್ ಇನ್ನೂ ಒಂದು 15 ದಿನ ಇರೋಕ್ಕಿಂತ ಮುಂಚೆನೇ ಈ ಎಲ್ಲ ರಾಜ್ಯದ ರಾಜ್ಯಪಾಲರನ್ನು ಹಾಗೆ ಈ CMಗಳನ್ನು ನೋಡ್ಕೊಂಡು ಹೋಗಿ. ಯಾಕೆಂದರೆ ಇದ್ರ ಮೇಲೆ ನಿಮಗೆ ಫಿಕ್ಸ್ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಒಂದು CM ಮೇಲೆ ಕೇಳ್ತಾನೆ, ಇಲ್ಲಾಂದರೆ ರಾಜ್ಯಪಾಲರ ಮೇಲೆ ಕೇಳ್ತಾನೆ. ಯಾಕೆ ಇವಾಗಲೇ ನೋಡೋದು ಬೇಡ, ಇವಾಗಲೇ ನಾನು ಯಾಕೆ ಇಲ್ಲಿ ಲಿಸ್ಟ್ ಹಾಕಿಲ್ಲ ಅಂತ ಕೇಳೋದಾದರೆ ಸೊ ಚೇಂಜ್ ಆಗ್ತಾರೆ. ಯಾಕಂದರೆ ಚೇಂಜ್ ಮಾಡ್ತಿದ್ದಾರೆ. ಲಾಸ್ಟ್ ನಿಮಗೆ
ಡಿಸೆಂಬರಲ್ಲಿ 7 ಜನಕ್ಕೆ ಚೇಂಜ್ ಮಾಡಿದ್ರು, ಯಾರು ದ್ರೌಪದಿ ಮುರ್ಮು ಅವರು. ಹಾಗೆ ರೀಸೆಂಟ್ 1 ಮಂತ್ ಬ್ಯಾಕು ನಿಮಗೆ 4 ಜನ ರಾಜ್ಯಪಾಲರನ್ನ ಚೇಂಜ್ ಮಾಡಿದ್ದಾರೆ, ಹೊಸದಾಗಿ ನೇಮಕ ಮಾಡಿದ್ದಾರೆ. ಯಾರು? ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ಸೊ ಅದಕ್ಕೆ ಏನಾದರೂ ಚೇಂಜ್ ಮಾಡಿರೋರು ನಿಮಗೆ ಕೇಳಿದ್ರೆ ಮತ್ತೆ ಅವಾಗ ಕನ್ಫ್ಯೂಷನ್ ಆಗುತ್ತೆ, ಏನೋ ನಾವು ಇದನ್ನು ಓದಿದ್ವಿ, ಇವ್ರ ಹೆಸರು ಓದಿದ್ವಿ, ಇವ್ರು ಚೇಂಜ್ ಆಗಿದ್ದಾರೆ ಇವಾಗ ಅಂತ. ಸೊ ಅದಕ್ಕೆ ಏನು ಮಾಡಬೇಡಿ ನೀವು ಅಂದರೆ, ಇವಾಗ ಈ ರಾಜ್ಯಪಾಲರ ಬಗ್ಗೆ ನೋಡ್ಕೋಬೇಡಿ. ಎಕ್ಸಾಮ್ ನಿಮ್ದು ಇನ್ನೂ ಯಾವಾಗಿರುತ್ತೆ ಅಲ್ವಾ, ಅದಕ್ಕಿಂತ ಹಿಂದೆ ಒಂದು 15 ದಿನದಕ್ಕಿಂತ ಮುಂಚೆ ಈ ಎಲ್ಲ ರಾಜ್ಯಪಾಲರ ಲಿಸ್ಟನ್ನು ನೋಡ್ಕೊಂಡು ಹೋಗಿ. ಸೊ ಇನ್ನೊಂದು 15 ದಿನಕ್ಕಿಂತ ಹಿಂದೆನೇ ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಇಲ್ಲಾಂದರೆ ಆವಾಗ ಕ್ಲಾಸ್ ಮಾಡಿದಾಗ ಫುಲ್ ನಿಮಗೆ ಡೀಟೇಲ್ಡಾಗಿ ಹೇಳಿರ್ತೀನಿ, ಸರಿನಾ? ಸೊ ಇದು ನೀವು ನೆನ್ಪಿಟ್ಕೋಬೇಕು ಯಾವಾಗ, ಆ ಸಮಯದಲ್ಲಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಕೆಳಗಿನ ಯಾವ ಮಹಿಳಾ ದೇಶವು T20 ಕ್ರಿಕೆಟ್ ವಿಶ್ವಕಪ್ಪನ್ನು ಹೊಂದಿರುತ್ತದೆ ಅಂತ ಕೇಳಿದ್ದಾನೆ. ಮೀನ್ಸ್ ಯಾವ ದೇಶದಲ್ಲಿ ನಡೆದಿರುತ್ತದೆ ಅಂತ ಕೇಳಿದ್ದ. ಸೊ ಇದು ಯಾವಾಗ 2023ರಲ್ಲಿ ಎಕ್ಸಾಮ್ ನಡೆದಾಗ, ಸೊ ಅದರ ಹಿಂದಿನ ಇದು ಕೇಳಿದ್ದ. ಬಟ್ ಇವಾಗ 9ನೇ ಆವೃತ್ತಿಯಾದ T20 ಮಹಿಳಾ ಆವೃತ್ತಿ, 9ನೇ ಕ್ರಿಕೆಟ್ ಆವೃತ್ತಿಯಾದ T20 ಕ್ರಿಕೆಟ್ನಲ್ಲಿ T20 ಫಾರ್ಮೇಟಲ್ಲಿ ಯಾವ ಒಂದು ದೇಶ ಗೆದ್ದಿದೆ ಮಹಿಳೆಯರಲ್ಲಿ ಅಂತ ಕೇಳ್ತಾನೆ. ಓಕೆ, ಸೊ T20 ವರ್ಲ್ಡ್ ಕಪ್ ಯಾವ ದೇಶ ಗೆದ್ದಿದೆ ಅಂತ ಕೇಳಿದ್ರೆ ನಿಮಗೆ ನ್ಯೂಜಿಲೆಂಡ್ ದೇಶ ವಿನ್ ಆಗಿದೆ. ಯಾವಾಗ? ಈ 2024ರಲ್ಲಿ ನ್ಯೂಜಿಲೆಂಡ್ ದೇಶ ಏನು ಮಾಡಿದೆ, ವಿನ್ ಆಗಿದೆ. ಯಾವುದನ್ನು? ಈ T20 ವರ್ಲ್ಡ್ ಕಪ್ಪನ್ನು. ಹಾಗೆ ಈ ಸೆಕೆಂಡ್ ಬಂದವರು ಯಾರು? ಮೀನ್ಸ್ ಈ ನ್ಯೂಜಿಲೆಂಡ್ ಯಾವ ಒಂದು ತಂಡಕ್ಕೆ ಸೋಲಿಸ್ತು ಅಂತ ಕೇಳಿದ್ರೆ ಇದೇ ದಕ್ಷಿಣ ಆಫ್ರಿಕಾವನ್ನು ಸೋಲಿಸಿದೆ. ಓಕೆ, ಸೊ ನ್ಯೂಜಿಲೆಂಡ್ ಸೋಲಿಸಿರೋದು ಯಾರಿಗೆ ಅಂದರೆ ದಕ್ಷಿಣ ಆಫ್ರಿಕಾದಲ್ಲಿ. ಎಷ್ಟನೇ ಎಡಿಷನ್ ಆಗಿತ್ತು? 9ನೇ ಎಡಿಷನ್ ಆಗಿತ್ತು. ಯಾವ ಫಾರ್ಮೆಟು? T20 ಫಾರ್ಮೆಟು, ಸರಿನಾ? ಸೊ ಇದು ಗೊತ್ತಿರಲಿ ನಿಮಗೆ ಕೇಳ್ತಾನೆ. ಹಾಗೆ ನೆಕ್ಸ್ಟ್ ಏನು ಅಂದರೆ, ನಿಮಗೆ ಈ T20 ಪುರುಷರ ಫಾರ್ಮೆಟ್, T20 ವರ್ಲ್ಡ್ ಕಪ್ ಏನಿದೆ ಅಲ್ವಾ, ಈ T20 ವರ್ಲ್ಡ್ ಕಪ್ನ ಪುರುಷರ ಫಾರ್ಮೆಟ್ನಲ್ಲಿ ಗೆದ್ದವರು ಯಾರು? ನಮ್ಮ ಇಂಡಿಯಾ ಗೆದ್ದಿದೆ. ಲಾಸ್ಟ್ ಟೈಮ್ ಇಂಡಿಯಾ ಗೆತ್ತಲ್ವಾ. ಸೊ ಇಂಡಿಯಾ ಗೆತ್ತು, ವಿರಾಟ್ ಕೊಹ್ಲಿ ಮತ್ತು ಜಡೇಜಾ ಮತ್ತು ರೋಹಿತ್ ಶರ್ಮಾ 3 ಜನ ಕೂಡ ರಿಟೈರ್ಮೆಂಟ್ ತೊಗೊಂಡ್ರಲ್ವಾ ಅದೇ ದಿನ ಫೈನಲಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಯಾರು? ವಿರಾಟ್ ಕೊಹ್ಲಿ ಕೇಳ್ತಾನೆ. ಹಾಗೆ ಮ್ಯಾನ್ ಆಫ್ ದ ಸೀರೀಸ್ ಯಾರು? ಮೀನ್ಸ್ ಫುಲ್ ಟೂರ್ನಾಮೆಂಟಲ್ಲಿ ಅತಿ ಹೆಚ್ಚು ಪ್ರದರ್ಶನ ನೀಡಿದವರು ಯಾರು? ಬುಮ್ರಾ. ಸೊ ಮ್ಯಾನ್ ಆಫ್ ದ ಟೂರ್ನಮೆಂಟ್ ಯಾರಿಗೆ ಸಿಕ್ಕಿದೆ ಅಂದರೆ, ಮ್ಯಾನ್ ಆಫ್ ದ ಸೀರೀಸ್ ಯಾರಿಗೆ ಸಿಕ್ಕಿದೆ ಅಂದರೆ ಬೂಮ್ರಾ ಅವ್ರಿಗೆ ಸಿಕ್ಕಿದೆ. ಬಟ್ ಫೈನಲ್ ಮ್ಯಾಚಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಯಾರಿಗೆ ಸಿಕ್ಕಿದೆ ಅಂದರೆ ವಿರಾಟ್ ಕೊಹ್ಲಿ ಅವರಿಗೆ ಸಿಕ್ಕಿದೆ. ಯಾಕಂದರೆ 73 ರನ್ ಏನೋ ಅಥವಾ 75 ರನ್ ಏನೋ ಹೊಡೆದಿದ್ರು ಅವರು, ಸರಿನಾ? ಸೊ ಅದಕ್ಕೆ ಅವ್ರ ಹೆಸರು ಕೂಡ ಕೇಳ್ತಾರೆ, ಇಂಪಾರ್ಟೆಂಟ್ ಇದೆ. ಆಲ್ರೆಡಿ ಇವಾಗ ಸ್ಟೇಟ್ ಎಕ್ಸಾಮಲ್ಲಿ ಇವರಿಬ್ಬರ ಹೆಸರು ಕೂಡ ಕೇಳಿಬಿಟ್ಟಿದ್ದಾರೆ. ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ, ಇನ್ನೂ ಒಂದು ವರ್ಷ ಅಂತರೂ ಇದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸಲ್ಲೇ ಇರುತ್ತೆ. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಲಾಸ್ಟ್ ODI ವರ್ಲ್ಡ್ ಕಪ್ ಯಾರು ಗೆದ್ದರು? ODI ವರ್ಲ್ಡ್ ಕಪ್ 2023 ನವೆಂಬರ್ 16ರಂದು ನಡೀತು, ಸರಿನಾ? ಸೊ ಈ ವರ್ಲ್ಡ್ ಕಪ್ಪನ್ನು ಗೆದ್ದವ್ರು ಯಾರು? ಯಾವ ದೇಶ ಗೆತ್ತು? ಆಸ್ಟ್ರೇಲಿಯಾ ಗೆತ್ತು. ಆಸ್ಟ್ರೇಲಿಯಾ ಯಾರನ್ನ ಸೋಲಿಸಿ ಗೆತ್ತು ಅಂತ ಕೇಳಿದ್ರೆ ನಮ್ಮ ಭಾರತವನ್ನು ಸೋಲಿಸಿ ಅವರು ಗೆದ್ದರು. ಎಲ್ಲಿ? ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ, ಸರಿನಾ? ಇದು ಕೂಡ ನಿಮ್ಗೆ ಗೊತ್ತಿರಲಿ, ಕೇಳ್ತಾನೆ. ಸ್ಟೇಡಿಯಂ ಕೂಡ ಕೇಳ್ತಾನೆ. ನರೇಂದ್ರ ಮೋದಿ ಸ್ಟೇಡಿಯಂ ಎಲ್ಲಿದೆ ಅಂತ ಕೇಳ್ತಾನೆ. ಗುಜರಾತಲ್ಲಿ ಕಂಡುಬರುತ್ತೆ. ಹಾಗೆ ಇಡೀ ವಿಶ್ವದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ದೊಡ್ಡದಾದ ಸ್ಟೇಡಿಯಂ ಯಾವುದು ಅಂತ ಕೇಳ್ತಾನೆ. ಸೇಮ್ ನರೇಂದ್ರ ಮೋದಿ ಸ್ಟೇಡಿಯಂ ಎಲ್ಲಿ? ಅಹಮದಾಬಾದಲ್ಲಿ ಕಂಡುಬರುತ್ತೆ, ಗುಜರಾತಲ್ಲಿ ಕಂಡುಬರುತ್ತೆ, ಸರಿಯಾ? ಇದು ಗೊತ್ತಿರಲಿ ನಿಮಗೆ, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 4ನೇ ಪ್ರಶ್ನೆ, ಭಾರತದ ಅಟಾರ್ನಿ ಜನರಲ್ ಅವರು ಭಾರತ ಸರ್ಕಾರದವರು. ಮೀನ್ಸ್ ಇದು ಕನ್ನಡ ಟ್ರಾನ್ಸ್ಲೇಟ್ ಮಾಡುವಾಗ ಸ್ವಲ್ಪ ಅದು ಆಗಿದೆ, ಮಿಸ್ ಆಗಿದೆ. ಏನು ಅಂದರೆ, ಈ ಭಾರತ ಅಟಾರ್ನಿ ಜನರಲ್ ಅವರ ಕೆಲಸ ಏನು ಅಂತ. ಅವರು ಮುಖ್ಯ ಖಾತೆ ಅಧಿಕಾರಿ, ಮತ್ತು ಮುಖ್ಯ ಕಾನೂನು ಅಧಿಕಾರಿ, ಹಾಗೆ ಮುಖ್ಯ ಹಣಕಾಸು ಅಧಿಕಾರಿ, ಮತ್ತು ಸಾರ್ವಜನಿಕ ಲೆಕ್ಕಪತ್ರ ಅಧಿಕಾರಿ ಅಂತ 4 ಆಪ್ಷನ್ನ ತಗೊಳ್ಳಿ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಇದಕ್ಕೆ ಉತ್ತರ ಬಂದುಬಿಟ್ಟು ಮುಖ್ಯ ಕಾನೂನು ಅಧಿಕಾರಿ ಆಗುತ್ತೆ. ಅಟಾರ್ನಿ ಜನರಲ್ ಏನಿದ್ದಾರಲ್ವ, ಇವರು ಕಾನೂನಿನ ಮುಖ್ಯ ಅಧಿಕಾರಿ, ದೇಶದ ಮೊದಲ ಹಾಗೆ ದೇಶದ ಅತ್ಯುನ್ನತ ಕಾನೂನಿನ ಅಧಿಕಾರಿ ಯಾರು ಅಂದರೆ ಈ ಅಟಾರ್ನಿ ಜನರಲ್ ಆಗಿರ್ತಾರೆ. ಈ ಅಟಾರ್ನಿ ಜನರಲ್ ಬಗ್ಗೆ ಹೇಳುವ ವಿಧಿ ಯಾವುದು ಸಂವಿಧಾನದಲ್ಲಿ ಅಂದರೆ 76ನೇ ವಿಧಿ. ಹಾಗೆ ಇವರು ಅಟಾರ್ನಿ ಜನರಲ್ ಅವರು ಕೇಂದ್ರದಲ್ಲಿ ಇರ್ತಾರಾ ಅಥವಾ ರಾಜ್ಯ ಸರ್ಕಾರದಲ್ಲಿ ರಾಜ್ಯದಲ್ಲಿ ಇರ್ತಾರಾ ಅಂತ ಕೇಳಿದ್ರೆ ಇವರು ಕೇಂದ್ರದಲ್ಲಿ ಕಂಡುಬರ್ತಾರೆ. ಹಾಗಾದರೆ ರಾಜ್ಯದಲ್ಲಿ ಇವ್ರ ಥರನೇ ಯಾರಾದರೂ ಒಬ್ಬರು ಕಾನೂನು ಅಧಿಕಾರಿ ಇರ್ತಾರಾ? ಹೌದು, ಇರ್ತಾರೆ. ಅವರನ್ನು ನಾವು ಏನಂತ ಕರಿತೀವಿ? ಅಡ್ವೊಕೇಟ್ ಜನರಲ್ ಅಂತ ಕರಿತೀವಿ. ಅಡ್ವೊಕೇಟ್ ಜನರಲ್ ಅಂತ ಕರಿತೀವಿ. ಸೇಮ್ ಅಟಾರ್ನಿ ಇದೆ ಅಲ್ವಾ, ಇಲ್ಲಿ ಎ ಬರುತ್ತೆ, ಅದು ಕೂಡ ಏನೇ ಬರುತ್ತೆ, AGನೇ ಬರುತ್ತೆ. ಸೊ ಇಲ್ಲಿ ಅಡ್ವೊಕೇಟ್ ಜನರಲ್ ನಮ್ಮ ರಾಜ್ಯದಲ್ಲಿ, ಅಟಾರ್ನಿ ಜನರಲ್ ಕೇಂದ್ರದಲ್ಲಿ. ಹಾಗೆ ಅಡ್ವೊಕೇಟ್ ಜನರಲ್ ಬಗ್ಗೆ ಹೇಳುವ ವಿಧಿ ಯಾವುದು ಅಂತ ಕೇಳ್ತಾರೆ ನಿಮಗೆ. 165ನೇ ವಿಧಿ ಏನಿದೆ ಅಲ್ವಾ, ಇದು ಅಡ್ವೊಕೇಟ್ ಜನರಲ್ ಬಗ್ಗೆ ಹೇಳುತ್ತೆ. ಇದು ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಅತ್ಯುನ್ನತ ಕಾನೂನಿನ ಅಧಿಕಾರಿ ಯಾರು ಅಂದರೆ ಈ ಅಡ್ವೊಕೇಟ್ ಜನರಲ್ ಅವರು, ಸರಿನಾ? ಇದು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ ಪ್ರಶ್ನೆ, 5ನೇ ಪ್ರಶ್ನೆ. ಓಕೆ, ಸೊ ಇತ್ತೀಚೆಗೆ ರಕ್ಷಣಾ ಸಿಬ್ಬಂದಿಯ ಮುಖ್ಯಸ್ಥರಾಗಿ CDS ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಸರ್ಕಾರವು ಯಾರನ್ನು ನೇಮಿಸಿದೆ? ಉಪೇಂದ್ರ ದ್ವಿವೇದಿ. ಸೊ ಇವರಿಗೆ ಪ್ರಸ್ತುತ ಭೂಸೇನೆಯ ಮುಖ್ಯಸ್ಥರು ಯಾರಿದ್ದಾರೆ ಅಂತ ಕೇಳ್ತಾರೆ ನಿಮಗೆ. ಈ ಉಪೇಂದ್ರ ದ್ವಿವೇದಿ ಅನ್ನೋರು ಪ್ರಸ್ತುತ ಭೂಸೇನೆಯ ಮುಖ್ಯಸ್ಥರಿದ್ದಾರೆ. ಹಾಗೆ ಅಮರ್ದೀಪ್ ಸಿಂಗ್ ಬಿಂದರ್ ಅಂತ ಕೊಟ್ಟಿದ್ದಾರೆ. ಓಕೆ, ಈ ಅಮರ್ ಸಿಂಗ್ ಅನ್ನೋರು ಏನಿದ್ದಾರಲ್ವಾ, ಪ್ರಸ್ತುತ
ವಾಯುಸೇನೆಯ ಮುಖ್ಯಸ್ಥರಾಗಿದ್ದಾರೆ. ಹಾಗೆ ನೆಕ್ಸ್ಟ್ ಏನೆಂದರೆ ಅನಿಲ್ ಚೌಹಾಣ್ ಅವರು. ಓಕೆ, ಈ ಅನಿಲ್ ಚೌಹಾಣ್ ಅವರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾರು ಪ್ರಸ್ತುತ CDS ಯಾರಿದ್ದಾರೆ, ಹಾಗೆ ಎರಡನೇ CDS ಯಾರಿದ್ದಾರೆ ಅಂತ ಕೇಳಿದ್ರೆ ಕೂಡ ನಿಮಗೆ ಇದೇ ಅನಿಲ್ ಚೌಹಾಣ್ ಅವರು ಆಗ್ತಾರೆ. ಓಕೆ, ಸೊ ಮೂರೂ ಸೇನೆಗಳ ಉಪದಂಡನಾಯಕ ಯಾರು ಅಂತ ಕೇಳ್ತಾರೆ ನಿಮಗೆ. ಸೊ ಅವ್ರು ಯಾರು ಅಂದರೆ ಇದೇ ಅನಿಲ್ ಚೌಹಾಣ್ ಅವರು, ಸರಿನಾ. ಸೊ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಕರಿತೀವಿ. ಯಾರು ಅಂದರೆ ಅನಿಲ್ ಚೌಹಾಣ್ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದಾನೆ ಅಂದರೆ, ಈ ಕೆಳಗಿನ ಯಾವ ದೇಶವು FIFA ವಿಶ್ವಕಪ್ 2022ರ ರನ್ನರ್ ಅಪ್ ಆಗಿತ್ತು? ಸರ್ 2022ರಲ್ಲಿ, ಇವಾಗ 2025ರಲ್ಲಿ ಕೇಳಲ್ಲ, ಇದು ಕೇಳ್ತಾನೆ. ಯಾಕೆ ಅಂದರೆ ಇನ್ನೂ ನೆಕ್ಸ್ಟ್ FIFA ವರ್ಲ್ಡ್ ಕಪ್ 2026ರಲ್ಲಿದೆ. ಸೊ ಅಲ್ಲಿವರೆಗೂ ಕೂಡ ಈ FIFA ವರ್ಲ್ಡ್ ಕಪ್ ಆಲ್ವೇಸ್ ಹಾಟ್ ಟಾಪಿಕ್ ಆಗಿರುತ್ತೆ. ಇದು ಮೀನ್ಸ್ ಕೇಳ್ತಾನೆ ಅಂದಂಗೆ ಅದರ ಅರ್ಥ. ಸೊ ಈ 2022ರ FIFA ವರ್ಲ್ಡ್ ಕಪ್ ಎಲ್ಲಿ ನಡೆದಿತ್ತು ಅಂತ ಕೇಳಿದ್ರೆ, ಎಲ್ಲಿ ನಡೆದಿತ್ತು ಅನ್ನೋದು ಮೊದಲು ಗೊತ್ತಿರಬೇಕು ನಿಮಗೆ. ಕತಾರ್ ದೇಶದಲ್ಲಿ ನಡೆದಿದೆ. ಯಾವ ದೇಶ? ಕತಾರ್ ದೇಶದಲ್ಲಿ. ಕತಾರ್ ದೇಶದಲ್ಲಿ ನಡೆದಿರ್ತಕ್ಕಂಥ FIFA ವರ್ಲ್ಡ್ ಕಪ್, FIFA ಫುಟ್ಬಾಲ್ ವರ್ಲ್ಡ್ ಕಪ್ಪು, ಸೊ ಅದನ್ನು ಗೆದ್ದವ್ರು ಯಾರು ಅಂದರೆ ನಿಮಗೆ ಅರ್ಜೆಂಟೀನಾ ಅನ್ನುವ ದೇಶ ಗೆಲ್ತದೆ, ಸರಿನಾ. ಸೊ ಈ ಅರ್ಜೆಂಟೀನಾ ಅನ್ನುವ ದೇಶ ಯಾರ ವಿರುದ್ಧ ಗೆಲ್ತು? ಫ್ರಾನ್ಸ್ ವಿರುದ್ಧ ಗೆಲ್ತದೆ, ಸರಿನಾ. ಸೊ ಗೊತ್ತಿರಲಿ ನಿಮಗೆ, ಫ್ರಾನ್ಸ್ ವಿರುದ್ಧ ಗೆಲ್ತದೆ. ಸೊ ನಿಮಗೆ ಇನ್ನೊಂದು ಗೊತ್ತಿರಲಿ, ಒಂದು ಪ್ರಶ್ನೆ ಕೇಳಿದ್ದ, ಈ FIFA ವಿಶ್ವಕಪ್ 2022ರಲ್ಲಿ ಈ ಯಾವುದು ಅರ್ಜೆಂಟೀನಾ ಇದೆಯಲ್ವಾ, ಅರ್ಜೆಂಟೀನಾ ವಿನ್ ಆಗಿದೆ. ಬಟ್ ಈ ಅರ್ಜೆಂಟೀನಾ ಮೊದಲ ಮ್ಯಾಚಲ್ಲೇ ಒಬ್ಬರ ಜೊತೆ ಸೋಲ್ತದೆ. ಯಾವ ಟೀಮಿನ ಜೊತೆ ಸೋಲ್ತದೆ ಅಂತ ಕೇಳಿದ್ದ, ಸರಿನಾ. ಸೊ ಯಾವ ಟೀಮಿನ ಜೊತೆ ಅಂದರೆ ಸೌದಿ ಅರೇಬಿಯಾ ಟೀಮಿನ ಜೊತೆ ಸೋಲ್ತದೆ. ಸೊ ನೋಡಿ ಇಲ್ಲಿ ಸೌದಿ ಅರೇಬಿಯಾ ಟೀಮ್ ಏನಿದೆ ಅಲ್ವಾ, ಫುಟ್ಬಾಲ್ ಟೀಮು ಹೆವಿ ವೀಕ್ ಟೀಮ್ ಇದೆ. ಇದು ಮೀನ್ಸ್ ಹೆವಿ ಅಂದರೆ ಈಗ ಲೈಕ್ ನಮ್ಮ ಇಂಡಿಯಾ ಜಿಂಬಾಬ್ವೆ ಅಥವಾ ಐರ್ಲೆಂಡ್ ಜೊತೆ ಸೋತ ಹಾಗೆ ಅದು. ಸೊ ಆ ಲೆಕ್ಕದಲ್ಲಿದೆ. ಸೊ ಅಂಥ ದೇಶದ ಜೊತೆನೇ ಈ ಅರ್ಜೆಂಟೀನಾ ಅವ್ರು ಸೋತಿದ್ದಾರೆ ಫಸ್ಟ್ ಮ್ಯಾಚ್ ಅಂದರೆ, ಆಯ್ತು ಇವ್ರು ಹೊಗೆನೇ, ಇನ್ನು ಮುಂದೆ ಇವರೇನು ಗೆಲ್ಲಲ್ಲ, ಸೊ ವೀಕ್ ಇದೆ ಇವ್ರ ಟೀಮು ಅಂತ ಎಲ್ಲರೂ ಕೂಡ ಟಿಕ್ ಹಾಕೊಂಡ್ಬಿಟ್ಟಿರ್ತಾರೆ ವೀಕ್ ಟೀಮಲ್ಲಿ ಇವ್ರ ಮಾರ್ಕನ್ನು, ಇವ್ರ ಹೆಸರನ್ನು, ಸರಿನಾ. ಬಟ್ ಫೈನಲಲ್ಲಿ ಗೆದ್ದವ್ರು ಯಾರು ಅಂದರೆ ಇದೇ ಅರ್ಜೆಂಟೀನಾ ಟೀಮು. ಹಾಗೆ ನೀವು 2022ರಲ್ಲಿ ಇನ್ನೊಂದು ನೋಡಿರ್ಬೋದು, 2022-23ರಲ್ಲಿ ಮೀನ್ಸ್ ಈ ಮೊನ್ನೆ ನಾವು ಗೆದ್ವಿ ಏಷ್ಯಾ ಕಪ್ಪು, ಅದಕ್ಕಿಂತ ಹಿಂದಿನ ಏಷ್ಯಾ ಕಪ್ ಹೇಳ್ತಾ ಇದ್ದೀನಿ. ಆ ಏಷ್ಯಾ ಕಪ್ಪಲ್ಲಿ ಗೆದ್ದವ್ರು ಯಾರು ಅಂದರೆ ಶ್ರೀಲಂಕಾ. ಸೊ ಅವಾಗ ಒಂದು ಪೋಲ್ ಕೊಟ್ಟಿರ್ತಾರೆ. ಪೋಲಲ್ಲಿ ಟೋಟಲಿ ಒಂದು 5 ದೇಶಗಳು, ಇಂಡಿಯಾ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಮತ್ತು ಯಾವುದು ಶ್ರೀಲಂಕಾ ಅಂತ, ಹೀಗೆ 5 ಬಾಕ್ಸಲ್ಲಿ ಕೊಟ್ಟಾಗ ಯಾರು ವಿನ್ ಆಗ್ತಾರೆ ಅಂತ ಹೀಗೆ ಪೋಲ್ ಕೊಟ್ಟಿರ್ತಾರೆ ಗೊತ್ತಾ. ಸೊ ಪೋಲಲ್ಲಿ ಇಂಡಿಯಾ ಒಂದು ಎಷ್ಟು 70% ಇತ್ತು, ಅದಾದ ನಂತರ ಒಂದು 20% ಪಾಕಿಸ್ತಾನ ಇತ್ತು, ಮತ್ತು 5% ಇದು ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶ ಇತ್ತು. ಈ ಶ್ರೀಲಂಕಾ ಇದೆ ಅಲ್ವಾ 0% ಇತ್ತು. ಬಟ್ ಫೈನಲಲ್ಲಿ ನೋಡಿದಾಗ ಆ ವರ್ಷ ಏಷ್ಯಾ ಕಪ್ ಇದ್ರ ಕೈಯಲ್ಲಿ ಹಿಡ್ಕೊಂಡು ಗೆದ್ದವ್ರು ಯಾರು ಅಂದರೆ ಇದೇ ಶ್ರೀಲಂಕಾ ಟೀಮ್, ಸರಿನಾ. ಸೊ ಹೀಗಾಗತ್ತೆ. ಸೊ ಲೈಫಲ್ಲಿ ಕೆಲವೊಂದು ಸರಿ ನಮ್ಮದೇ ಇರೋದು ಅದು ಅಸಾಧ್ಯ ಯಾವುದು ಅಂತ ಅಂದ್ಕೊಂಡಿರ್ತಾರಲ್ವ, ಅವರೇ ಅಸಾಧ್ಯ ಇದ್ದದನ್ನು ಸಾಧ್ಯ ಮಾಡಿರ್ತಾರೆ. ಸೊ ಹಾಗೆ ನಿಮ್ಮದು ಕೂಡ ಆಗುತ್ತೆ. ನೆಕ್ಸ್ಟ್ ಅಗ್ನಿವೀರ್ ನೀವು ಬರಿತಿರಬಹುದು, ನೆಕ್ಸ್ಟ್ ಬೇರೆ ನೀವು CGL ಕೂಡ ಪಾಸ್ ಆಗ್ಬೋದಲ್ವಾ. ಸೊ ಮಾಡಿ ಪ್ರಯತ್ನ ಚೆನ್ನಾಗಿರಲಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಫ್ರಾನ್ಸ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಗೆದ್ದವ್ರು ಯಾರು ಅಂತ ಕೇಳಿದ್ರೆ ನಿಮಗೆ ಅರ್ಜೆಂಟೀನಾ ಅನ್ನೋರು ಗೆದ್ದಿದ್ದಾರೆ, ಸರಿನಾ. ಇದು ಯಾವ ದೇಶದಲ್ಲಿ ನಡೆದಿದೆ ಅಂದರೆ ಕತಾರ್ ದೇಶದಲ್ಲಿ ನಡೆದಿದೆ. ಸೊ FIFA ವಿಶ್ವಕಪ್ ಕತಾರ್ ಅಂತಲೇ ಅಲ್ಲಿ ಬರೆದಿರ್ತಾರೆ. ಫುಲ್ ಹೆಸರು ನಾವು ಹಾಗೆ ಓದ್ತೀವಿ, ಸರಿನಾ. ಸೊ ಕತಾರ್ ವಿಶ್ವಕಪ್ ಅಂತಲೇ ಓದೋದು ನಾವು, ಕತಾರ್ ಫುಟ್ಬಾಲ್ ಅಂತಲೇ ನಾವು ಇದ್ರೆ ಕೇಳೋದು. ಯಾಕೆ ರೀಸೆಂಟಾಗಿ ನಾವು ಒಲಿಂಪಿಕ್ಸ್ ನೋಡಿದ್ವಿ. ಒಲಿಂಪಿಕ್ಸ್ ನಾವು ಏನಂತ ಕರಿತೀವಿ? ಪ್ಯಾರಿಸ್ ಒಲಿಂಪಿಕ್ಸ್ ಅಂತ ಕರೆದ್ವಿ ತಾನೆ. ಯಾಕೆ ಇಂಡಿಯಾ ಒಲಿಂಪಿಕ್ಸ್ ಅಂತ ಯಾಕೆ ಕರೀಲಿಲ್ಲ? ಜಸ್ಟ್ ಒಲಿಂಪಿಕ್ಸ್ ಅಂತ ಮಾತ್ರ ಯಾಕೆ ಕರೀಲಿಲ್ಲ? ಅದು ಎಲ್ಲಿ ನಡೆದಿರ್ತದೆ ಅದ್ರ ಹೆಸರು ಕೂಡ ತಗೊಂಡು ನಾವು ಹೇಳೋದು ಸ್ವಲ್ಪ ರೂಢಿಯಲ್ಲಿದೆ. ಸೊ ಅದಕ್ಕೆ ಅವು ನೆನಪಿಟ್ಕೊಳ್ಳಿ ಇದನ್ನು ಕೂಡ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತವು ಯಾವ ದೇಶದೊಂದಿಗೆ ಹರಿಮೌ ಶಕ್ತಿಯನ್ನು ನಡೆಸುತ್ತದೆ ಅಂತ ಕೇಳಿದ್ದಾರೆ. ಈ ಹರಿಮೌ ಶಕ್ತಿ ಅಂದರೆ ಏನು? ಇದೊಂದು ಯುದ್ಧಾಭ್ಯಾಸ, ಸರಿನಾ. ಸೊ ಇದೊಂದು ಮಿಲಿಟರಿ ಎಕ್ಸಸೈಸ್ ನಡೆಸ್ತಾರೆ. ನೀವು ಕೂಡ ಮಿಲಿಟರಿಯಲ್ಲಿ ಜಾಯ್ನ್ ಆದರೆ ನಿಮ್ಮ ಭೂಸೇನೆ ಏನಿದೆ ಅಲ್ವಾ, ಅದು ಕೂಡ ಬೇರೆ ಬೇರೆ ದೇಶದೊಂದಿಗೆ ಎಕ್ಸಸೈಸ್ ನಡೆಸ್ತಾರೆ. ಸುಮ್ಮನೆ ನಾವೇ ಎಕ್ಸಸೈಸ್ ನಡೆಸಿ ನಾವೇ ಭಾರಿ ಅಂದ್ಕೊಂಡ್ರೆ ಹೇಗೆ? ಸೊ ಬೇರೆಯವ್ರ ಜೊತೆ ಕೂಡ ನಾವು ಕಾಂಪಿಟೇಷನ್ ಮಾಡಬೇಕು. ಬೇರೆಯವ್ರ ಜೊತೆ ನಾವು ಹೇಗೆ ಅಂದರೆ ಸ್ವಲ್ಪ ತಯಾರಿ ನಡೆಸಬೇಕು. ಆವಾಗ ನಮ್ಮದು ತಯಾರಿ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೆ ಈ ಹರಿಮೌ ಶಕ್ತಿ ಅನ್ನೋದು ಕೂಡ ಒಂದು ದೇಶದ ಜೊತೆ ಎಕ್ಸಸೈಸ್ ನಡೀತದೆ. ಯಾವ ಒಂದು ದೇಶದ ಜೊತೆ ಅಂತ ಕೇಳಿದ್ದಾನೆ. ಸೊ ಆಸ್ಟ್ರೇಲಿಯಾ ಜೊತೆ ಇಲ್ಲ, ಆಸ್ಟ್ರೇಲಿಯಾ ಜೊತೆ ನಡೆಯೋದಾದ್ರೆ ಅಸ್ಟ್ರಾ ಹಿಂದ್ ಅಂತ ಬರುತ್ತೆ. ಯಾವುದು? ಅಸ್ಟ್ರಾ ಹಿಂದ್ ಅಂತ, ಸರಿನಾ. ಸೊ ಅಸ್ಟ್ರಾ ಹಿಂದ್ ಅನ್ನುವ ಒಂದು ವ್ಯಾಯಾಮ ಆಸ್ಟ್ರೇಲಿಯಾ ಜೊತೆ ನಡೀತಾ. ಹಾಗೆ ಜಪಾನ್ ಜೊತೆ ನಡೀತದ? ಇಲ್ಲ ಸರ್, ಜಪಾನ್ ಜೊತೆ ನಡೆಯಲ್ಲ. ಯಾಕೆ? ಧರ್ಮ ಗಾರ್ಡಿಯನ್ ಅನ್ನುವ ಒಂದು ಯುದ್ಧಾಭ್ಯಾಸ ಯಾರ ಜೊತೆ ನಡೀತದೆ ಅಂದರೆ ಈ ಜಪಾನ್ನವ್ರ ಜೊತೆ ನಡೀತದೆ. ಹಾಗೆ ಜಿಮ್ಮೆಕ್ಸ್ ಅಂತ ಬರುತ್ತೆ. ಈ ಜಿಮ್ಮೆಕ್ಸ್ ಕೂಡ ನಿಮಗೆ ನಡೆಯೋದು ಯಾವ ದೇಶದ ಜೊತೆ ಅಂದರೆ ಈ ಜಪಾನ್ ದೇಶದವ್ರ ಜೊತೆ ನಡೀತದೆ ನಮ್ಮದು ಯುದ್ಧಾಭ್ಯಾಸ. ಹಾಗೆ USA ಜೊತೆ ಯಾವ್ದು ನಡೀತದೆ ಹೇಳ್ಬೋದಾ? USA ಜೊತೆ ನಡೆಯುವ ಅಭ್ಯಾಸದ ಹೆಸರೇ ಯುದ್ಧಾಭ್ಯಾಸ ಅಂತ. ಯಾವುದು? ಯುದ್ಧಾಭ್ಯಾಸ ಅಂತ ನಡೀತದೆ. ಹಾಗೆ ಇನ್ನೊಂದು ನಡೀತದೆ ಅತ್ಯಂತ ದೊಡ್ಡ ಯುದ್ಧಾಭ್ಯಾಸ ಯಾವುದು? ಸಮುದ್ರದಲ್ಲಿ ನಡೆಯತಕ್ಕಂಥ ಒಂದು ನೌಕಾ ಯುದ್ಧಾಭ್ಯಾಸ ಯಾವುದಂದರೆ ರಿಮ್ ಪ್ಯಾಕ್ ಅಂತ ಬರುತ್ತೆ. ಯಾವುದು? ರಿಮ್ ಪ್ಯಾಕ್ ಅಂತ. ರಿಮ್
ಪ್ಯಾಕ್ ಅಂತ. ಈ ರಿಂಪ್ಯಾಕ್ ಅನ್ನುವ ಯುದ್ಧಾಭ್ಯಾಸ ನಡೆಸೋರು ಯಾರು ಅಂದರೆ ಇದೇ US ಅವರು ನಡೆಸ್ತಾರೆ, ಸರಿನಾ. ಸೊ ರೀಸೆಂಟಾಗಿ ಅದು ಜಪಾನ್ನ ಒಂದು ಹಾರ್ಬರಿಂದ ಅದು ಆರಂಭ ಆಗಿ ರಿಂಪ್ಯಾಕ್ ನಡೆಸಿತು. ಆ ರಿಂಪ್ಯಾಕಲ್ಲಿ ನಮ್ಮ ಭಾರತದ ಯಾವ ಒಂದು ಹಡಗು ಭಾಗವಹಿಸಿತ್ತು ಅಂತ ಕೇಳ್ತಾನೆ ನಿಮಗೆ. INS ಶಿವಾಲಿಕ್, ಯಾವುದು INS ಶಿವಾಲಿಕ್ ಏನಿದೆ ಅಲ್ವಾ, ಈ ಶಿವಾಲಿಕ್ ಅನ್ನುವ ಹಡಗು, ಇಂಡಿಯನ್ ನೇವಲ್ ಶಿಪ್ ಶಿವಾಲಿಕ್ ಅನ್ನುವ ಒಂದು ಹಡಗು ಈ US ಅಲ್ಲಿ ನಡೆದಿರ್ತಕ್ಕಂತಹ, ಅಮೆರಿಕದಲ್ಲಿ ನಡೆದಿರ್ತಕ್ಕಂತಹ ಒಂದು ರಿಂಪ್ಯಾಕ್ ಅಭ್ಯಾಸದಲ್ಲಿ ತೊಡಗಿತ್ತು. ಕೇಳ್ತಾನೆ ನಿಮಗೆ, ಅದು ಇಂಪಾರ್ಟೆಂಟ್ ಇದೆ. ಶಿವಾಲಿಕ್ ಹೆಸರು ಭಾಳ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಯಾಕಂದರೆ ರಿಂಪ್ಯಾಕ್ ಅನ್ನೋದು ಕೂಡ ಅಷ್ಟು ಸ್ಟ್ರಾಂಗ್ ಇದೆ ಅದು. ಸೊ ಅದಕ್ಕೆ ಆ್ಯಂಡ್ ದೆನ್ ಇಲ್ಲಿ ಪ್ರಶ್ನೆ ಏನಿತ್ತು ಅಂದರೆ ಹರಿಮೌ ಶಕ್ತಿ ಯಾವ ದೇಶದೊಂದಿಗೆ ನಡೆಸ್ತಿತ್ತು, ಯಾವ ದೇಶದೊಂದಿಗೆ ನಮ್ಮದು ಎಕ್ಸರ್ಸೈಸ್ ನಡೀತದೆ ಅಂತ. ಏನಿಲ್ಲ, ಸಿಂಪಲ್, ಮಲೇಷ್ಯಾ. ಓಕೆ, ಸೊ ಈ ಮಲೇಷ್ಯಾ ಅನ್ನುವ ದೇಶದ ಜೊತೆ ಈ ಹರಿಮೌ ಶಕ್ತಿ ಅನ್ನುವ ಒಂದು ಯುದ್ಧಾಭ್ಯಾಸ ನಡೀತದೆ. ಹಾಗೆ ಕೆಲವೊಂದು ಯುದ್ಧಾಭ್ಯಾಸಗಳು ಕೂಡ ನಮಗೆ ಗೊತ್ತಾಗಿರಬೇಕು. ಯಾವುದೋ ಆಸ್ಟ್ರೇಲಿಯಾ ಮತ್ತು ಜಿಮ್ಮೆಕ್ಸು ಜಪಾನು, ಆ್ಯಂಡ್ ದೆನ್ ಧರ್ಮಗಾರ್ಡಿಯನ್ ಕೂಡ ಜಪಾನು, ಮತ್ತು USA ಜೊತೆ ಯಾವ್ದು ಹೇಳಿದೆ ನಾನು ನಿಮಗೆ, ಜಸ್ಟು ರಿಂಪ್ಯಾಕ್ ಹೇಳಿದೆ ಮತ್ತು ಯುದ್ಧಾಭ್ಯಾಸ ಹೇಳಿದೆ. ಹಾಗೆ ಇನ್ನೊಂದು ನಿಮಗೆ ಯಾವುದು ಅಂದರೆ ಈ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಬರುತ್ತೆ, ಕೈಯಲ್ಲಿ ಕೈ ಇಟ್ಟು ಹೋಗೋಣ ಬನ್ನಿ. ಸೊ ಹಾಗೆ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಒಂದು ಬರುತ್ತೆ ಯುದ್ಧಾಭ್ಯಾಸ. ಕಾಮಿಡಿ ಮಾಡ್ತಾ ಇಲ್ಲ, ಫನ್ನಾಗಿ ಹೇಳ್ತಾ ಇಲ್ಲ. ಸೊ ಹ್ಯಾಂಡ್ ಇನ್ ಹ್ಯಾಂಡ್ ಅನ್ನೋದು ಕೂಡ ಒಂದು ಯುದ್ಧಾಭ್ಯಾಸ ಇದೆ. ಇದು ಯಾರು ನಮ್ಮ ಕೈ ಹಿಡ್ಕೊಂಡು ಹೋಗೋರು, ಯಾರು ಚಂತನ, ಯಾರು ಚೀನಾದವರು. ಸೊ ಈ ಚೀನಾದವ್ರು ಏನಿದಾರಲ್ವಾ ಅವ್ರ ಜೊತೆ ನಮ್ಮ ಯುದ್ಧಾಭ್ಯಾಸ ಯಾವ್ದು ನಡೀತದೆ ಅಂದರೆ ಹ್ಯಾಂಡ್ ಇನ್ ಹ್ಯಾಂಡ್, ಸರಿನಾ. ಸೊ ಹ್ಯಾಂಡ್ ಇನ್ ಹ್ಯಾಂಡ್ ಅನ್ನೋದು ಯಾರ ಜೊತೆ ನಡೀತದೆ ಅಂದರೆ ಚೀನಾದವ್ರ ಜೊತೆ ನಡೀತದೆ. ಕೇಳ್ತಾನೆ, ಇಂಪಾರ್ಟೆಂಟ್ ಇದೆ. ಹಾಗೆ ನಿಮಗೆ ಇಂದ್ರ ಅಂತ ಬರ್ತದೆ, ಯಾವುದು ಇಂದ್ರ ಅಂತ. ಈ ಇಂದ್ರ ಅನ್ನುವ ಯುದ್ಧಾಭ್ಯಾಸ ಯಾವ ದೇಶದ ಜೊತೆ ನಡೀತದೆ ಅಂತ. IND ಅಂದರೆ ಇಂಡಿಯಾ, RA ಅಂದರೆ ರಷ್ಯಾ. ಸೊ ಇಂಡಿಯಾ ಮತ್ತು ರಷ್ಯಾದ ಮಧ್ಯೆ ನಡೀತಕ್ಕಂತಹ ಒಂದು ಯುದ್ಧಾಭ್ಯಾಸ ಯಾವುದು ಅಂದರೆ ನಿಮಗೆ ಇಂದ್ರ ಅನ್ನುವ ಯುದ್ಧಾಭ್ಯಾಸ. ಹಾಗೆ ನಿಮಗೆ ಇನ್ನೊಂದು ಕೇಳ್ತಾನೆ, ನೊಮ್ಯಾಡಿಕ್ ಎಲಿಫೆಂಟ್ ಅಂತ. ನೊಮ್ಯಾಡಿಕ್ ಎಲಿಫೆಂಟ್, ಓಕೆ. ಈ ನೊಮ್ಯಾಡಿಕ್ ಎಲಿಫೆಂಟ್ ಅನ್ನುವ ಒಂದು ಯುದ್ಧಾಭ್ಯಾಸ ಯಾವ ಒಂದು ದೇಶದ ಜೊತೆ ನಡೀತದೆ ಅಂತ. ಚೆಂಗಿಸ್ ಖಾನ್, ಅವನ ವಂಶ ಯಾವ ದೇಶ, ಮಂಗೋಲಿಯಾ. ಈ ಮಂಗೋಲಿಯಾ ಎಂಬ ದೇಶದ ಜೊತೆ ಈ ನೊಮ್ಯಾಡಿಕ್ ಎಲಿಫೆಂಟ್ ಅನ್ನುವ ಯುದ್ಧಾಭ್ಯಾಸ ನಡೀತದೆ. ಸಾಕಷ್ಟು ಸರಿ ಕೇಳಿದಾನೆ ಈ ಪ್ರಶ್ನೆನ, ಇದನ್ನು ಬರ್ಕೊಂಡು ಇಟ್ಕೊಳ್ಳಿ, ಈ ಪ್ರಶ್ನೆ ರಿಪೀಟ್ ಆಗೇ ಆಗುತ್ತೆ. ಈ ಮಂಗೋಲಿಯನ್, ಯಾವುದಿದು ಹೇಳಿದೆ, ನೊಮ್ಯಾಡಿಕ್ ಎಲಿಫೆಂಟ್ ಅಂದರೆ ಏನು ಅಂದರೆ ಕನ್ನಡದಲ್ಲಿ ಕೇಳ್ತಾನೆ, ನೊಮ್ಯಾಡಿಕ್ ಎಲಿಫೆಂಟ್ ಅಂದರೆ ಏನು ಅಂತ. ಸೊ ನೊಮ್ಯಾಡಿಕ್ ಎಲಿಫೆಂಟ್ ಅಂದರೆ ಅಲೆಮಾರಿ ಆನೆ. ಸೊ ಅಲೆಮಾರಿಗಳಿಗೆ ನಾವು ಏನಂತ ಕರಿತೀವಿ, ನೊಮ್ಯಾಡಿಕ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಸೊ ಅದಕ್ಕೆ ಅಲೆಮಾರಿ ಆನೆ ಅಂದರೆ ನೊಮ್ಯಾಡಿಕ್ ಎಲಿಫೆಂಟ್ ಆಗುತ್ತೆ. ಸೊ ಅದು ಯಾವ ದೇಶದ ಜೊತೆ ನಡೀತದೆ ಅಭ್ಯಾಸ, ಮಂಗೋಲಿಯಾದ ಜೊತೆ ನಡೀತದೆ, ಸರಿನಾ. ಇದು ಕೂಡ ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 9ನೇ ಪ್ರಶ್ನೆ, ಪ್ರಾಚೀನ ಹರಪ್ಪನ್ ನಗರ ಲೋಥಾಲ್ ಯಾವ ರಾಜ್ಯದಲ್ಲಿದೆ. ಸೊ ಸಿಂಪಲ್ ಆನ್ಸರೇ, ಗುಜರಾತ್ ರಾಜ್ಯದಲ್ಲಿದೆ. ಹಾಗೆ ಈ ಲೋಥಾಲ್ ಅನ್ನೋದು ಏನಾಗಿತ್ತು ಹರಪ್ಪನ್ ನಾಗರಿಕತೆಯಲ್ಲಿ ಅಂತ ಕೇಳಿದ್ರೆ, ಈ ಲೋಥಾಲ್ ಅನ್ನೋದು ಒಂದು ಹಡಗುಕಟ್ಟೆ, ಬಂದರು ತಾಣ ಆಗಿತ್ತು, ಸರಿನಾ. ಹಾಗೆ ಈ ಲೋಥಾಲ್ ನಗರವನ್ನು ಕಂಡು ಹಿಡಿದತಕ್ಕಂತಹ ವ್ಯಕ್ತಿ ಯಾರು ಅಂತ ಕೇಳ್ತಾರೆ. ಇದನ್ನು ಕಂಡು ಹಿಡಿದವ್ರು ಯಾರು, ಇದನ್ನು ಡಿಸ್ಕವರಿ ಮಾಡಿದವ್ರು ಯಾರು ಅಂದರೆ SR ರಾವ್. ಇದೇ SR ರಾವ್ ಏನು ಹೇಳ್ತಾನೆ ಗೊತ್ತಾ ವ್ಯಕ್ತಿ, ಆ ಸಿಂಧೂ ನಾಗರಿಕತೆಯ ಸಮಯದಲ್ಲಿ ಆ ಸಿಂಧೂ ನಾಗರಿಕತೆಯ ಜನರಿಗೆ ಬಂಗಾರವನ್ನು ನಮ್ಮ ಕರ್ನಾಟಕ ಪ್ರೊವೈಡ್ ಮಾಡ್ತಿತ್ತು ಅಂತೆ. ಸೊ ಕರ್ನಾಟಕದಿಂದ ಬಂಗಾರ ಅಲ್ಲಿ ಆಮದಾಗ್ತಿತ್ತು ಅಂತೆ. ಯಾರು ಹೇಳಿದ್ದಾರೆ, SR ರಾವ್ ಅನ್ನೋರು ಹೇಳಿದ್ದಾರೆ. ಸೊ ಇದು ಎಲ್ಲಿ ಕಂಡುಬರುತ್ತೆ, ಇದೇ ಗುಜರಾತಲ್ಲಿ ಕಂಡುಬರುತ್ತೆ. ಹಾಗೆ ಗುಜರಾತಲ್ಲಿ ಕಂಡುಬರ್ತಕ್ಕಂಥ ಇನ್ನೂ ಕೆಲವು ಸ್ಥಳಗಳು ಯಾವುದು, ಈ ಸಿಂಧೂ ನಾಗರಿಕತೆ ಅಥವಾ ಈ ಹರಪ್ಪನ್ ನಾಗರಿಕತೆಯ ಸ್ಥಳಗಳು. ಒಂದು ಧೋಲವೀರ ಅಂತ ಕಂಡುಬರುತ್ತೆ. ಈ ಧೋಲವೀರದಲ್ಲಿ ಅತ್ಯಂತ ದೊಡ್ಡ ಸ್ಟೇಡಿಯಂ ಕಂಡುಬಂದಿದೆ ನೋಡಿ, ಸರಿನಾ. ಹಾಗೆ ನೀರಿನ ಸಂಗ್ರಹಣಾ ಒಂದು ತೊಟ್ಟಿಯಲ್ಲಿ ಕಂಡುಬಂದಿದೆ ಅಂದರೆ ಇದೇ ಧೋಲವೀರದಲ್ಲಿ ಅತ್ಯಂತ ದೊಡ್ಡದ ಒಂದು ನೀರಿನ ಸಂಗ್ರಹಣಾ ತೊಟ್ಟಿ ಕಂಡುಬಂದಿದೆ. ಅದು ಕೂಡ ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಅಂದರೆ ರಂಗಪೂರ್ ಅಂತ ಕಂಡುಬರುತ್ತೆ. ಈ ರಂಗಪೂರು ಎಲ್ಲಿ ಕಂಡುಬರುತ್ತೆ ಅಂದರೆ ನಿಮಗೆ ಇದೇ ಗುಜರಾತಲ್ಲಿ ನಿಮಗೆ ರಂಗಪೂರ ಕಂಡುಬರುತ್ತೆ, ಸರಿನಾ. ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ. ಹಾಗೆ ಕಾಲಿಬಂಗನ ಎಲ್ಲಿ ಕಂಡುಬರುತ್ತೆ ನಿಮಗೆ, ಈ ಕಾಲಿಬಂಗನ ಕಂಡುಬರೋದು ಎಲ್ಲಿ ಅಂದರೆ ನಿಮಗೆ ರಾಜಸ್ಥಾನದಲ್ಲಿ. ಹಾಗೆ ಈ ಬನವಾಲಿ ಹರಿಯಾಣದಲ್ಲಿ ಕಂಡುಬರುತ್ತೆ, ಸರಿನಾ. ಹಾಗೆ ರಾಕಿಗರಿ ಕೂಡ ನಿಮಗೆ ಹರಿಯಾಣದಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ರೂಪಾರ್ ಅಂತ ಕಂಡುಬರುತ್ತೆ. ಈ ರೂಪಾರ್ ಅನ್ನೋದು ಎಲ್ಲಿ ಕಂಡುಬರುತ್ತೆ ನಿಮಗೆ, ಪಂಜಾಬಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ಮಾಂಡು ಅಂತ ಬರುತ್ತೆ. ಈ ಮಾಂಡು ಅನ್ನೋದು ಎಲ್ಲಿ ಕಂಡುಬರುತ್ತೆ ಅಂದರೆ ನಿಮಗೆ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತೆ. ಅಲಂಗಿರ್ಪುರ್ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾನೆ. ಉತ್ತರ ಪ್ರದೇಶದಲ್ಲಿ ಅಲಂಗಿರ್ಪುರ್ ಎನ್ನುವ ಒಂದು ಸಿಂಧೂ ನಾಗರಿಕತೆಯ ತಾಣ ಕಂಡುಬರುತ್ತೆ. ಹಾಗೆ ದೈಮಾಬಾದ್ ಅನ್ನೋದು ಯಾವುದು, ಈ ದೈಮಾಬಾದ್ ಅನ್ನೋದು ನಿಮಗೆ ನಮ್ಮ ನೆರೆಯ ರಾಜ್ಯ ಯಾವುದು, ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ, ಸರಿನಾ. ಹಾಗೆ ಸಿಂಧೂ ನಾಗರಿಕತೆಯ ಅತ್ಯಂತ ದಕ್ಷಿಣದ ತುದಿ ಯಾವುದು ಅಂತ ಕೇಳಿದ್ರೆ ಇದೇ ದೈಮಾಬಾದ್ ಕಂಡುಬರುತ್ತೆ. ಯಾವುದು, ಸಿಂಧೂ ನಾಗರಿಕತೆ. ಇದು ಭಾರತದ ಕೇಳಿದ್ರೆ ಯಾವುದು, ಇಂದಿರಾ ಪಾಯಿಂಟ್ ಆಗುತ್ತೆ, ಸರಿನಾ. ಸೊ ಪಿಗ್ಮಿಲಿಯನ್ ಪಾಯಿಂಟ್ ಆಗುತ್ತೆ. ಸೊ ಅದು ಅಲ್ಲ ನಾನು ಹೇಳ್ತಾ ಇರೋದು, ಹರಪ್ಪನ್ ನಾಗರಿಕತೆ ಅಥವಾ ಸಿಂಧೂ ನಾಗರಿಕತೆಯ ದಕ್ಷಿಣದ ತುದಿ ಯಾವುದು ಅಂದರೆ ದೈಮಾಬಾದ್. ಉತ್ತರದ ತುದಿ ಇವಾಗಲೇ ಜಸ್ಟ್ ಹೇಳಿದೆ ಅಲ್ಲ, ಯಾವುದು ಉತ್ತರದ ತುದಿ ಮಾಂಡು, ದಕ್ಷಿಣದ ತುದಿ ನಿಮಗೆ ದೈಮಾಬಾದು, ಪೂರ್ವದ ತುದಿ ಅಲಂಗಿರ್ಪುರು, ಅನಂತರ ಈ ಪಶ್ಚಿಮದ ತುದಿ ಯಾವುದು ಅಂದರೆ ನಿಮಗೆ ಈ ಸಿಂಧೂ ನಾಗರಿಕತೆ ಅದು ಸೂಕ್ತ ಜೆಂಡರ್ ಅಂತ ಕಂಡುಬರುತ್ತೆ. 4 ಕೂಡ ಇಂಪಾರ್ಟೆಂಟ್ ಇದಾವೆ, ನೆನ್ಪಿಟ್ಕೊಳ್ಳಿ. ಈ 3 ನಿಮಗೆ ಇಂಡಿಯಾದಲ್ಲಿ ಕಂಡುಬಂದರೆ 1 ಮಾತ್ರ ನಿಮಗೆ ಪಾಕಿಸ್ತಾನದಲ್ಲಿ ಕಂಡುಬರುತ್ತೆ. ಹಾಗೆ ಈ ಹರಪ್ಪವನ್ನು ಎಷ್ಟನೇ ಇಸ್ವಿಯಲ್ಲಿ ಕಂಡುಹಿಡಿದ್ರು,
ಜಸ್ಟ್ ಹರಪ್ಪ ಅನ್ನುವ ಊರು, ಹರಪ್ಪ ನಾಗರಿಕತೆ ಅಲ್ಲ, ಹರಪ್ಪ ಅನ್ನುವ ಊರು ಯಾವ ಒಂದು ಇಸ್ವಿಯಲ್ಲಿ ಕಂಡುಹಿಡಿದ್ರು ಅಂದರೆ 1921ರಲ್ಲಿ ದಯಾರಾಮ್ ಸಹಾನಿ ಅನ್ನೋರು ಕಂಡುಹಿಡಿತಾರೆ, ಸರಿನಾ. ಸೊ ದಯಾರಾಮ್ ಸಹಾನಿ ಅನ್ನೋರು ಕಂಡುಹಿಡಿತಾರೆ. ಹಾಗೆ 1922ರಲ್ಲಿ ಮೆಹೆಂಜೋದಾರೋ ತಾಣವನ್ನು ಕಂಡುಹಿಡಿತಾರೆ. ಯಾರು ಕಂಡುಹಿಡಿತಾರೆ? R.D. ಬ್ಯಾನರ್ಜಿ ಅನ್ನೋರು ಕಂಡುಹಿಡಿತಾರೆ, ಸರಿನಾ. ಇವೆರಡೂ ತಾಣಗಳು ನಿಮ್ಗೆ ಎಲ್ಲಿ ಕಂಡು ಬರ್ತಾವೆ ಅಂದರೆ ಪಾಕಿಸ್ತಾನದಲ್ಲಿ ಕಂಡು ಬರ್ತವೆ. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ, ಅವ್ರ ವ್ಯಕ್ತಿಗಳ ಹೆಸರು ಕೇಳ್ತಾನೆ, ವರ್ಷ ಕೇಳ್ತಾನೆ, ಎರಡೂ ಕೂಡ ಇಂಪಾರ್ಟೆಂಟ್ ಇದ್ದಾವೆ, ನೆನ್ಪಿಟ್ಕೊಳ್ಳಿ. ಹಾಗೆ ದೇಶ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ 10ನೇ ಪ್ರಶ್ನೆ ಏನಿದೆ ಅಂದರೆ ಅಸಹಕಾರ ಚಳುವಳಿಯ ಪ್ರಾರಂಭದಲ್ಲಿ ವೈಸ್ರಾಯ್ ಯಾರಾಗಿದ್ದರು ಅಂತ ಕೇಳಿದ್ದಾನೆ. ಓಕೆ, ಸೊ ಅಸಹಕಾರ ಚಳುವಳಿ ಆಗಿತ್ತಲ್ವ, ಅಸಹಕಾರ ಚಳುವಳಿಯ ಪ್ರಾರಂಭದ ಸಮಯದಲ್ಲಿ ಯಾರು ವೈಸ್ರಾಯ್ ಆಗಿದ್ದರು? ಯಾರಾಗಿದ್ದರು? ಲಾರ್ಡ್ ಡಲ್ಹೌಸಿ, ಲಾರ್ಡ್ ಚೆಮ್ಸ್ಫರ್ಡ್, ಲಾರ್ಡ್ ಕರ್ಜನ್ ಮತ್ತು ಲಾರ್ಡ್ ಮೌಂಟ್ ಬ್ಯಾಟನ್. ಸೊ ಅವನೇನು ಕೇಳಿದ್ದಾನೆ? ಅಸಹಕಾರ ಚಳುವಳಿ ಕೇಳಿದ್ದಾನೆ. ಅಸಹಕಾರ ಚಳುವಳಿ ಅಂದರೆ ಅಸಹಕಾರ ಚಳುವಳಿ ಎಷ್ಟರಲ್ಲಿ ನಡೀತದೆ ನಿಮಗೆ? 1920ರಲ್ಲಿ ನಡೀತದೆ. 1920 ಆಗಸ್ಟ್ 1ನೇ ತಾರೀಕಿನಂದು ಸ್ಟಾರ್ಟ್ ಆಗುತ್ತೆ. ಆಗಸ್ಟ್ 1ರಂದೇ ನಿಮಗೆ ಬಾಲ್ ಗಂಗಾಧರ್ ತಿಲಕ್ ಅವರು ಕೂಡ ಡೆತ್ ಆಗ್ತಾರೆ. ಬಾಲ್ ಗಂಗಾಧರ್ ತಿಲಕ್ ಅವರು ಇದೇ ಅಸಹಕಾರಿ ಚಳುವಳಿ ಸ್ಟಾರ್ಟ್ ಆದ ಮೊದಲನೇ ದಿನವೇ ಅವರು ಡೆತ್ ಆಗ್ತಾರೆ. ಅದೇ ದಿನ ಈ ಅಸಹಕಾರ ಚಳುವಳಿ ಪ್ರಾರಂಭ ಆಗ್ತದೆ. ನೆನ್ಪಿಟ್ಕೊಳ್ಳಿ, ಆಗಸ್ಟ್ 1 ಅವರು ಡೆತ್ ಆಗೋದು ಯಾರು? ಬಾಲ್ ಗಂಗಾಧರ್ ತಿಲಕ್ ಅವರು. ಹಾಗೆ ಅಸಹಕಾರ ಚಳುವಳಿ ಪ್ರಾರಂಭವಾದಾಗ ಅದರ ವೈಸ್ರಾಯ್ ಯಾರಾಗಿದ್ದರು ಅಂದರೆ ಲಾರ್ಡ್ ಚೆಮ್ಸ್ಫರ್ಡ್ ಅನ್ನೋರು ಅದರ ವೈಸ್ರಾಯ್ ಆಗಿರ್ತಾರೆ. ಈ ಲಾರ್ಡ್ ಡಲ್ಹೌಸಿ 1854ರ ಸಮಯದಲ್ಲಿ ಇವನು ವೈಸ್ರಾಯ್ ಆಗಿದ್ದ, ಮೀನ್ಸ್ ಭಾರತದ ಗವರ್ನರ್ ಜನರಲ್ ಆಗಿದ್ದ. ಈ ಲಾರ್ಡ್ ಕರ್ಜನು 1899ರಿಂದ 1904ರವರೆಗೆ ಇವನು ವೈಸ್ರಾಯ್ ಆಗಿದ್ದ. ಯಾರು? ಲಾರ್ಡ್ ಕರ್ಜನು. ಹಾಗೆ ಇನ್ನೊಂದು ಮೌಂಟ್ ಬ್ಯಾಟನು, ಇವನೇ ಆಗಿದ್ದ 1946ರಿಂದ 1948ರವರೆಗೂ ನಮ್ಮ ಭಾರತದ ವೈಸ್ರಾಯಿಯಾಗಿದ್ದ. ಯಾರು? ಲಾರ್ಡ್ ಮೌಂಟ್ ಬ್ಯಾಟನ್ ಅನ್ನೋನು, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಕೇಳ್ತಾನೆ ಯಾವ್ಯಾವ ವೈಸ್ರಾಯಿಗಳು ಅವ್ರದ್ದು ಇಸ್ವಿ ಗೊತ್ತಿತ್ತು ಅಂದರೆ ನಿಮಗೆ ಈಸಿ ಹಾಕ್ಬೋದು. ಅಸಹಕಾರ ಚಳವಳಿ ಇಸ್ವಿ ಗೊತ್ತಿದೆ ನಿಮಗೆ 20 ಅಂತ. ಹಾಗೆ ಈ ಚೆಮ್ಸ್ಫರ್ಡ್ ಇದ್ದದ್ದು ಕೂಡ ನಿಮಗೆ ಇಸ್ವಿ ಗೊತ್ತಿದೆ, ಯಾವಾಗ 20 ಅಂತ, 1920ರ ಸಮಯದಲ್ಲಿ ಇವನೇ ಇದ್ದ ಅಂತ. ಸೊ ಯಾಕಂದರೆ ಚೆಮ್ಸ್ಫರ್ಡ್ ಯಾವುದು? ಚೆಮ್ಸ್ಫರ್ಡ್ 1919ರ ಕಾಯ್ದೆ ಬರುತ್ತೆ ಗೊತ್ತಾ, ಮಾಂಟೆಗೋ ಚೆಮ್ಸ್ಫರ್ಡ್ ಕಾಯ್ದೆ. ಸೊ ಅದಕ್ಕೆ ಸಲುವಾಗಿ ಇವನು ಕೂಡ ಹೆಸರು ನೆನಪು ಉಳಿತದೆ. ಸೊ ಅದಕ್ಕೆ ಹಾಕ್ಬೋದು, ಏನಿಲ್ಲ, ಈಸಿ ಕ್ವಶನ್ ಇದೆ. ಹಾಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ತಂದವನು ಯಾರು? ಲಾರ್ಡ್ ಡಲ್ಹೌಸಿ. ಹಾಗೆ ಬಂಗಾಳದ ವಿಭಜನೆಯನ್ನು ಮಾಡಿದವನು ಯಾರು? ಲಾರ್ಡ್ ಕರ್ಜನ್. ಎಷ್ಟರಲ್ಲಿ ಮಾಡ್ದ? 1905ರಲ್ಲಿ ಮಾಡ್ತಾನೆ. 1905 ಅಕ್ಟೋಬರ್ 16ರಂದು ಅದು ಜಾರಿಗೆ ಬರ್ತದೆ. ಅವನು ಬಂಗಾಳದ ವಿಭಜನೆಯನ್ನು ಜಾರಿಗೆ ಮಾಡಿದ್ದು ಯಾವಾಗ ಅಂದರೆ ಅಕ್ಟೋಬರ್ 16, 1905ರಂದು, ಸರಿನಾ. ಸೊ ಇದರ ವಿರುದ್ಧವಾಗಿ ಸ್ವದೇಶಿ ಚಳುವಳಿಯನ್ನು ಹಮ್ಮಿಕೊಳ್ತಾರೆ, ಸರಿನಾ. ಇದು ಕೂಡ ನಿಮ್ಗೆ ಗೊತ್ತಿರಲಿ, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ 11ನೇ ಪ್ರಶ್ನೆ ಏನಿದೆ ಅಂದರೆ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ MP ಅಂತ ಕೇಳಿದ್ದಾನೆ. ವಾಟ್ ಈಸ್ MP? ಏನಿಲ್ಲ, ಉಲ್ಟಾ ಮಾಡಿದ್ರೆ PM ಆಗುತ್ತೆ. ಸೊ PM ಅಂದರೆ PM ಎಲ್ಲಿರ್ತಾನೆ? ಸಂಸತ್ತಿನಲ್ಲಿರ್ತಾನೆ, ಲೋಕಸಭೆಯಲ್ಲಿರ್ತಾನೆ, ಸೊ ಪಾರ್ಲಿಮೆಂಟಲ್ಲಿ ಇರ್ತಾನೆ. ಸೊ ಏನಿಲ್ಲ, PM ಅಂದರೆ ಪ್ರಧಾನಮಂತ್ರಿ, ಸರಿನಾ, ಪ್ರೈಮ್ ಮಿನಿಸ್ಟರು. MP ಅಂದರೆ ಏನಿಲ್ಲ, ಮೆಂಬರ್ ಆಫ್ ಪಾರ್ಲಿಮೆಂಟು. ಹಾಗೆ ನಿಮಗೆ ಬೇರೆ ಕೇಳ್ಬೋದಲ್ಲ, ಯಾವ್ದು ಕೇಳ್ಬೋದು? MLA ಅಂತ ಕೇಳ್ಬೋದಲ್ಲ. ಏನಂತ ಇದೆ MLA ಅಂದರೆ? ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಇಂಗ್ಲೀಷಲ್ಲೇ ಯಾಕಾಗಿದೆ ಅಂದರೆ ಇಂಗ್ಲೀಷಲ್ಲೇ ಗೊತ್ತಿರಬೇಕು ಇದು ನಿಮಗೆ. ಕನ್ನಡದಲ್ಲಾದರೆ ಹೆವಿ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಎಕ್ಸಾಮ್ ಹಾಲಲ್ಲಿ. ಸೊ ಅದಕ್ಕೆ ಇಂಗ್ಲೀಷಲ್ಲಿ ನೆನ್ಪಿಟ್ಕೊಳ್ಳಿ. ಮೆಂಬರ್ ಆಫ್ ಪಾರ್ಲಿಮೆಂಟು, ಇದು ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಹಾಗೆ MLC ಅಂತ ಕಂಡು ಬರ್ತಾರೆ. ಈ MLC ಅಂದರೆ ಏನು ಅಂದರೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ. ಓಕೆ, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕಂಡು ಬರ್ತಾರೆ. ಇದು ಕೂಡ ನಮ್ಮ ಈ ಕೌನ್ಸಿಲ್ಗಳು ಎಷ್ಟು ರಾಜ್ಯದಲ್ಲಿದ್ದಾವೆ? ಮೀನ್ಸ್ ಈ ವಿಧಾನ ಪರಿಷತ್ಗಳು ಎಷ್ಟು ರಾಜ್ಯಗಳಲ್ಲಿ ಕಂಡು ಬರ್ತವೆ ಅಂದರೆ ಓನ್ಲಿ 6 ರಾಜ್ಯಗಳಲ್ಲಿ ಮಾತ್ರ ವಿಧಾನ ಪರಿಷತ್ಗಳಿದ್ದಾವೆ, ಸರಿನಾ. ಮೀನ್ಸ್ 2 ಸದನಗಳು ಕಂಡು ಬರ್ತವೆ. ಮೀನ್ಸ್ ಈ ವಿಧಾನಸಭೆ ಹಾಗೆ ವಿಧಾನ ಪರಿಷತ್ ಅಂತ, ಒಂದು ವಿಧಾನಸಭೆ, ಇನ್ನೊಂದು ವಿಧಾನ ಪರಿಷತ್ ಅಂತ. ಈ ರೀತಿ ಎರಡೂ ಕಂಡುಬರೋದು ನಿಮಗೆ ಎಷ್ಟು ರಾಜ್ಯಗಳಲ್ಲಿ ಅಂದರೆ 6 ರಾಜ್ಯಗಳಲ್ಲಿ. ಯಾವುದಾದ್ರು 6 ರಾಜ್ಯ ನಿಮಗೆ ವಿಧಾನ ಪರಿಷತ್ ಕಂಡುಬರೋದು? ಒಂದು ನಮ್ಮ ಕರ್ನಾಟಕದಲ್ಲಿ ಇದೆ ತಾನೇ? ಇದೆ. ಹಾಗಾದರೆ ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರ ಇಲ್ಲಿ ಇದೆ, ತೆಲಂಗಾಣ ಇದು ನಮ್ಮ ಬಾಜುನೇ ಇದೆ, ಇದೂ ಇಲ್ಲಿ ಕೂಡ ಇದೆ, ಆಂಧ್ರ ಪ್ರದೇಶ ಅಲ್ಲೂ ಇದೆ. ಹಾಗೆ ಇವಾಗಲೇ ಪ್ರಯಾಗ್ರಾಜಲ್ಲಿ ನಡೀತಲ್ಲ ಯಾವುದು ಕುಂಭಮೇಳ, ಸೊ UPಯಲ್ಲಿಯೂ ಕೂಡ ಇದೆ. ಸೊ ಅದಾಂತರ ಅದರ ಪಕ್ಕನೇ ಬಿಹಾರ, ಸೊ ಇಲ್ಲಿಯೂ ಕೂಡ ಇದೆ. ಸೊ ಟೋಟಲಿ ಈ 6 ರಾಜ್ಯಗಳಲ್ಲಿ ನಿಮಗೆ ಏನು ಕಂಡುಬರುತ್ತೆ ಅಂದರೆ ವಿಧಾನ ಪರಿಷತ್ಗಳು ಕಂಡುಬರ್ತವೆ, ಸರಿನಾ. ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ ಈ 6 ರಾಜ್ಯ. ಸೊ ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಕಂಡು ಬರಲ್ಲ ಅಂತ ಕೇಳ್ತಾನೆ. ಸೊ ಇದು ನಿಮ್ಗೆ ಗೊತ್ತಿರಬೇಕು, ಈ 6 ರಾಜ್ಯಗಳು ಯಾವುದು? ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ ಮತ್ತು ಬಿಹಾರ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಲಿಂಗಾನುಪಾತ ಎಂದರೆ ಏನು ಅಂತ ಕೇಳ್ತಾನೆ. ಲಿಂಗಾನುಪಾತ ಅಂದರೆ ಏನು? ಲಿಂಗಾನುಪಾತ ಓದಿರ್ತೀವಿ. ಅತಿ ಹೆಚ್ಚು ಲಿಂಗಾನುಪಾತ ಎಲ್ಲಿ ಕಂಡು ಬರುತ್ತೆ? ಕೇರಳದಲ್ಲಿ ಕಂಡು ಬರುತ್ತೆ ಅಂತ ಓದಿದ್ವಿ. ಅತಿ ಹೆಚ್ಚು ಲಿಂಗಾನುಪಾತ ಎಲ್ಲಿ? ಕೇರಳದಲ್ಲಿ. ಅತಿ ಕಡಿಮೆ ಲಿಂಗಾನುಪಾತ ಎಲ್ಲಿ ಕಂಡು ಬರುತ್ತೆ? ಹರಿಯಾಣದಲ್ಲಿ ಕಂಡು ಬರುತ್ತೆ ಅಂತ ಎರಡೂ ಕೂಡ ಓದಿದ್ವಿ. ಇದು ಕೇರಳ ಮತ್ತು ಹರಿಯಾಣ ಎರಡೂ ಗೊತ್ತಿದೆ ನಮಗೆ. ಬಟ್ ಲಿಂಗಾನುಪಾತ ಅಂದರೆ ಏನು? 100 ಪುರುಷರಿಗೆ ಸ್ತ್ರೀಯರ ಸಂಖ್ಯೆ, 1000 ಪುರುಷರಿಗೆ ಸ್ತ್ರೀಯರ ಸಂಖ್ಯೆ, 10,000 ಪುರುಷರಿಗೆ ಸ್ತ್ರೀಯರ ಸಂಖ್ಯೆ, 1,00,000 ಪುರುಷರಿಗೆ ಸ್ತ್ರೀಯರ ಸಂಖ್ಯೆ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ 1,000 ಪುರುಷರಿಗೆ ಸ್ತ್ರೀಯರ ಸಂಖ್ಯೆ. 1,000 ಪುರುಷರಿಗೆ ಸ್ತ್ರೀಯರು ಎಷ್ಟು ಕಂಡು ಬರ್ತಾರೆ ಅನ್ನೋದೇ ಲಿಂಗಾನುಪಾತ ಅಂತ ನಾವು ಹೇಳ್ತೀವಿ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಹಾಗೆ ಒಂದು ಪ್ರಶ್ನೆ ಕೇಳ್ಬೋದಾ ನಿಮಗೆ? ಯಾವುದು? ಈ
ಕೇರಳದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಕಂಡುಬರುತ್ತಾ ಅಥವಾ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಕಂಡುಬರುತ್ತಾ? ಆಲ್ವೇಸ್ ಕೇರಳದಲ್ಲೇ ಕಂಡುಬರುತ್ತೆ. ಯಾಕೆ ಇಡೀ ದೇಶದಲ್ಲಿ ಕೇರಳ ಫಸ್ಟ್ ಇದ್ದರೆ ಮತ್ತು ಕರ್ನಾಟಕ ಅದಕ್ಕೆ ಕಂಪೇರ್ ಮಾಡಿದಾಗ ಹೆಂಗೆ ಕರ್ನಾಟಕ ಆಗುತ್ತೆ? ಹಾಗಲ್ಲ ತಾನೇ. ಹಾಗೆ ಕೇರಳ ಅತಿ ಹೆಚ್ಚು ನಿಮಗೆ ಲಿಂಗಾನುಪಾತ ಕಂಡುಬರುತ್ತೆ. ಅತಿ ಹೆಚ್ಚು ಮಹಿಳೆಯರು ಎಲ್ಲಿ ಕಂಡುಬರ್ತಾರೆ ಅಂದರೆ ನಿಮಗೆ ಈ ಕೇರಳದಲ್ಲಿ ಕಂಡುಬರ್ತಾರೆ. ಮೀನ್ಸ್ 1,000 ಪುರುಷರಿಗೆ 1,084 ಮಹಿಳೆಯರೇನೋ ಇದ್ದಾರೆ ಅಲ್ಲಿ. 1,084 ಅದು ಎಕ್ಸಾಕ್ಟ್ ನಂಬರ್ ಇದೇ ಇರಬೇಕು ಅನ್ಸುತ್ತೆ, ಮ್ಯಾಕ್ಸಿಮಮ್ ಇದೇ ಇರುತ್ತೆ ನಂಬರ್. 1,084 ಮಹಿಳೆಯರಿದ್ದಾರೆ ಎಲ್ಲಿ? ಕೇರಳದಲ್ಲಿ. ಸರಿನಾ? ಯಾರಿಗೆ ಹೆಣ್ಣು ಸಿಗ್ತಿಲ್ಲ ಅವರು ಕೇರಳದಲ್ಲಿ ಹೋಗಿ ಮದುವೆ ಮಾಡ್ಕೊಂಡು ಬರ್ಬೋದು. ಕುಟ್ಟಿ ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 13ನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ಒಳನಾಡಿನ ಲವಣಯುಕ್ತ ನೀರಿನ ಸರೋವರ ಯಾವುದು ಅಂತ ಕೇಳಿದ್ದಾರೆ. ಒಳನಾಡಿನ, ಓಕೆ, ಫಸ್ಟ್ ಇಲ್ಲಿ ತಿಳ್ಕೊಳ್ಳಿ, ಒಳನಾಡಿನ ಲವಣಯುಕ್ತ, ಓಕೆ, ಲವಣಯುಕ್ತ, ಸಿಹಿ ನೀರಿನ ಕೇಳಿಲ್ಲ ಅವರು, ಲವಣಯುಕ್ತ ನೀರಿನ ಸರೋವರ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ? ಚಿಲ್ಕಾ ಅಂತ ಕೊಟ್ಟಿದ್ದಾನೆ. ಚಿಲ್ಕಾ ಸರೋವರ ಎಲ್ಲಿ ಕಂಡುಬರುತ್ತೆ ನಿಮಗೆ? ಒಡಿಸ್ಸಾದಲ್ಲಿ ಕಂಡುಬರುತ್ತೆ. ಹಾಗೆ ನಿಮಗೆ ಭಾರತದಲ್ಲಿ ಕಂಡುಬರ್ತಕ್ಕಂಥ ಅತಿ ದೊಡ್ಡ ಲಗೂನ್ ಸರೋವರ ಯಾವುದು ಅಂದರೆ ಇದೇ ಚಿಲ್ಕಾ ಸರೋವರ. ಸರಿನಾ? ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ ಮೂಲ ಅಂತ ಕೊಟ್ಟಿದ್ದಾನೆ, ಲೂನಾರ್ ಅಂತ ಕೊಟ್ಟಿದ್ದಾನೆ, ಆ್ಯಂಡ್ ದೆನ್ ಉಲಾರ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸ್ವಲ್ಪ ಮಿಸ್ ಆಗಿದೆ ಇದು. ಓಕೆ, ಮಿಸ್ ಆಗಿದೆ ಯಾವುದು ಆಪ್ಷನ್ ಮಿಸ್ ಆಗಿದೆ. ಬಟ್ ಇಲ್ಲಿ ಇದನ್ನು ಹೇಳ್ತೀನಿ ಕೇಳಿ ನಿಮಗೆ. ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು ಅಂದರೆ ನಿಮಗೆ ಉಲಾರ್ ಸರೋವರ. ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು ಅಂದರೆ ನಿಮ್ಗೆ ಉಲಾರ್ ಸರೋವರ ಕಂಡುಬರುತ್ತೆ. ಈ ಉಲಾರ್ ಸರೋವರ ಎಲ್ಲಿ ಕಂಡುಬರುತ್ತೆ ಅಂದರೆ ನಿಮಗೆ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತೆ. ಹಾಗೆ ಈ ಲೋನಾರ್ ಸರೋವರ ಎಲ್ಲಿ ಕಂಡುಬರುತ್ತೆ? ನಿಮಗೆ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಸರಿನಾ? ಇದು ಕೂಡ ಗೊತ್ತಿರಲಿ ನಿಮಗೆ. ಲೂನಾರ್ ಸರೋವರ ಎಲ್ಲಿ ಕಂಡುಬರುತ್ತೆ ಅಂದರೆ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಹಾಗೆ ಕೈಬುಲ್ ಲಾಮೋಜಾವೋ ಅಂತ ಕಂಡುಬರುತ್ತೆ ನಿಮಗೆ. ಯಾವುದು? ಕೈಬುಲ್ ಲಾಮೋಜಾವೋ ಸರೋವರ ಎಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾರೆ ನಿಮಗೆ. ಜಗತ್ತಿನ ಮೀನ್ಸ್ ನಮ್ಮ ಭಾರತದ ಅತ್ಯಂತ ದೊಡ್ಡದಾದ ತೇಲುವ ಸರೋವರ ಯಾವುದು ಅಂತ ಕೇಳ್ತಾನೆ ನಿಮಗೆ. ತೇಲಾಡುವ ಸರೋವರ ಯಾವುದು? ತೇಲಾಡುವ ಲೇಕ್ ಯಾವುದು ಅಂತ. ತೇಲಾಡುವ ಲೇಕ್ ಯಾವುದು ಅಂದರೆ ಇದೆ ಕೈಬುಲ್ ಲಾಮೋಜಾವೋ ಅನ್ನೋದು ಲೇಕ್ ಏನಿದೆ ಅಲ್ವಾ, ಇದು ತೇಲಾಡುವ ಲೇಕ್ ಇದೆ. ಸೊ ಇದು ಎಲ್ಲಿ ಕಂಡುಬರುತ್ತೆ ಅಂದರೆ ಮಣಿಪುರದಲ್ಲಿ ಕಂಡುಬರ್ತಕ್ಕಂಥ ಒಂದು ಲೇಕ್ ಯಾವುದು ಅಂದರೆ ಕೈಬುಲ್ ಲಾಮೋಜಾವೋ ಅನ್ನೋದು ಲೇಕು. ಹಾಗೆ ವೆಂಬನಾಡ್ ಸರೋವರ ಎಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾನೆ. ಈ ವೆಂಬನಾಡ್ ಸರೋವರ ಕಂಡುಬರೋದು ನಿಮಗೆ ಕೇರಳದಲ್ಲಿ ಕಂಡುಬರುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ವೆಂಬನಾಡ್ ಸರೋವರ ಕೇರಳದಲ್ಲಿ. ಹಾಗೆ ಭಾರತದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಉದ್ದವಾದ ಲೇಕ್ ಯಾವುದು ಅಂತ ಕೇಳ್ತಾನೆ. ಸರೋವರ ಇದೇ ವೆಂಬನಾಡ್ ಸರೋವರ ಏನಿದೆ ಅಲ್ವಾ, ಇದು ಭಾರತದಲ್ಲೇ ಕಂಡುಬರ್ತಕ್ಕಂಥ ಅತ್ಯಂತ ಉದ್ದವಾದ ಸರೋವರ. ಹಾಗೆ ಭಾರತದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಲವಣಯುಕ್ತ ಸರೋವರ ಯಾವುದು? ಮೀನ್ಸ್ ಕ್ವಶನ್ ಅದೇ ಇತ್ತು ತಾನೆ, ಲವಣಯುಕ್ತ ಸರೋವರ ಯಾವುದು ಅಂತ. ಸಾಂಬಾರ್ ಸರೋವರ. ಓಕೆ, ಈ ಸಾಂಬಾರ್ ಸರೋವರ ಅನ್ನೋದು ಅತ್ಯಂತ ಲವಣಯುಕ್ತ ಸರೋವರವಾಗಿದೆ. ಭಾರತದಲ್ಲೇ ಕಂಡುಬರ್ತಕ್ಕಂಥ ಅತ್ಯಂತ ಹೆಚ್ಚು ಲವಣಯುಕ್ತ ಸರೋವರ ಯಾವುದು ಅಂದರೆ ಸಾಂಬಾರ್ ಸರೋವರ. ಈ ಸಾಂಬಾರ್ ಸರೋವರ ಎಲ್ಲಿ ಕಂಡುಬರುತ್ತೆ ಅಂದರೆ ನಿಮಗೆ ಇದು ಮೂಲಲ್ಲಿ ಸಾಂಬಾರ್ ಆಗಬೇಕಾಗಿತ್ತು. ಇದು ಎಲ್ಲಿ ಅಂದರೆ ನಿಮಗೆ ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ಸರಿನಾ? ಹಾಗೆ ಜಗತ್ತಿನಲ್ಲೇ ಕಂಡುಬರ್ತಕ್ಕಂಥ ಅತ್ಯಂತ ಲವಣಯುಕ್ತ ಒಂದು ಸರೋವರ ಯಾವುದು? ವ್ಯಾನ್ ಸರೋವರ. ಯಾವುದು? ವ್ಯಾನ್ ಸರೋವರ ಅಂತ ಕಂಡುಬರುತ್ತೆ. ಸರಿನಾ? ಯಾವುದು? ವ್ಯಾನ್ ಸರೋವರ ಅಂತ. ಈ ವ್ಯಾನ್ ಸರೋವರ ಎಲ್ಲಿ ಕಂಡುಬರುತ್ತೆ ಅಂದರೆ ನಿಮಗೆ ಟರ್ಕಿಯಲ್ಲಿ ಕಂಡುಬರುತ್ತೆ. ಈ ಟರ್ಕಿಯಲ್ಲಿ ಕಂಡುಬರ್ತಕ್ಕಂಥ ವ್ಯಾನ್ ಸರೋವರ ಅತಿ ಹೆಚ್ಚು ಲವಣಯುಕ್ತ ಹೊಂದಿದೆ. ಎಷ್ಟು PPM ಇದೆ ಅಂದರೆ ಇದು 330 ppm ಇದೆ. ಸರಿನಾ? ಸೊ 333 ppm ಇರೋದು ಒಂದು ಸರೋವರ ಯಾವುದು ಅಂದರೆ ನಿಮಗೆ ವ್ಯಾನ್ ಸರೋವರ ಕಂಡುಬರುತ್ತೆ. ನಮ್ಮ ಈ ಸಾಂಬಾರ್ ಸರೋವರ ಇದೆಯಲ್ವಾ, ಇದ್ರದ್ದು ಎಷ್ಟು PPM ಇದೆ? 220 ppm ಸಮಥಿಂಗ್ ಇದೆ ಇದರದು. ಯಾವುದ್ರದ್ದು? ಸಾಂಬಾರ್ ಸರೋವರದು. ಲವಣಯುಕ್ತನೇ ಬೇರೆ, ನಿಮಗೆ ಉಪ್ಪಿನ ಸರೋವರನೇ ಬೇರೆ. ಉಪ್ಪಿನ ಸರೋವರ ಅತ್ಯಂತ ದೊಡ್ಡದು ಯಾವುದು ಅಂದರೆ ನಿಮಗೆ ಚಿಲ್ಕಾ ಸರೋವರ ಕಂಡುಬರುತ್ತೆ. ಯಾವುದು? ಉಪ್ಪಿನದು. ಸರಿನಾ? ಸಾಲ್ಟ್ ಲೇಕ್, ಅತ್ಯಂತ ದೊಡ್ಡ ಸಾಲ್ಟ್ ಲೇಕ್ ಅಂತ ನಿಮಗೆ ಕೇಳಿದ್ರೆ ಚಿಲ್ಕಾ ಸರೋವರ. ಬಟ್ ನಿಮಗೇನಾದರೂ ಅತಿ ಹೆಚ್ಚು ಮಿನರಲ್ಸ್ ಹೊಂದಿರತಕ್ಕಂತಹ ಸರೋವರ ಯಾವುದು? ಅತಿ ಹೆಚ್ಚು ನಿಮಗೆ ಲವಣಯುಕ್ತ ಸರೋವರ ಯಾವುದು ಅಂತ ಕೇಳಿದ್ರೆ ಸಾಂಬಾರ್ ಸರೋವರ ಆಗುತ್ತೆ. ಯಾವುದು? ಸಾಂಬಾರ್ ಸರೋವರ. ಸರಿನಾ? ಈ ಸಾಂಬಾರ್ ಸರೋವರ ನೆನ್ಪಿಟ್ಕೊಳ್ಳಿ ಕೇಳ್ತಾನೆ. ಹಾಗೆ ಅತಿ ಹೆಚ್ಚು ಈ ಸರೋವರಗಳನ್ನು ಹೊಂದಿರತಕ್ಕಂತಹ ಒಂದು ರಾಜ್ಯ ಯಾವುದು ಅಂತ ಕೇಳ್ತಾನೆ ನಿಮಗೆ. ಅತಿ ಹೆಚ್ಚು ಸರೋವರಗಳನ್ನ ಹೊಂದಿರತಕ್ಕಂಥ ಒಂದು ರಾಜ್ಯ ಯಾವುದು ಅಂದರೆ ನಿಮಗೆ ಈ ತಮಿಳುನಾಡು ಅನ್ನೋದು ಅತಿ ಹೆಚ್ಚು ಸರೋವರಗಳನ್ನ ಹೊಂದಿದೆ. ಹಾಗೆ ಅತಿ ಹೆಚ್ಚು ಕೆರೆಗಳನ್ನ ಹೊಂದಿರತಕ್ಕಂಥ ಒಂದು ರಾಜ್ಯ ಯಾವುದು? ಆಂಧ್ರ ಪ್ರದೇಶ ಏನಿದೆ ಅಲ್ವಾ, ಇದು ಅತಿ ಹೆಚ್ಚು ಕೆರೆಗಳನ್ನ ಹೊಂದಿರತಕ್ಕಂಥ ಒಂದು ರಾಜ್ಯವಾಗಿದೆ. ಸರಿನಾ? ಇವೆರಡು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಆಗ್ರಾ ನದಿಯು ಯಾವ ನದಿ ತೀರದಲ್ಲಿದೆ ಅಂತ ಕೇಳಿದ್ದಾನೆ. ಯಮುನಾ, ಗಂಗೋತ್ರಿ, ಗಂಡಕ್ ಮತ್ತು ಚಂಬಲ್. ಓಕೆ, ಚಂಬಲ್ ನದಿ ಎಲ್ಲಿ ಕಂಡುಬರುತ್ತೆ? ಚಂಬಲ್ ನದಿ ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ಬಟ್ ಇದಕ್ಕೆ ಯಮುನಾ ನದಿ ಸರಿಯಾದ ಉತ್ತರ ಆಗುತ್ತೆ. ಸರಿನಾ? ಈ ಆಗ್ರಾ ಅನ್ನುವ ಊರು ಯಾವ ಒಂದು ನದಿ ತೀರದಲ್ಲಿ ಕಂಡುಬರುತ್ತೆ ಅಂದರೆ ಯಮುನಾ ನದಿ. ಹಾಗೆ ಇದೇ ಯಮುನಾ ನದಿ ಯಾವ್ಯಾವ ಒಂದು 3 ಸ್ಥಳಗಳು ಇಂಪಾರ್ಟೆಂಟ್ ಆಗ್ತವೆ. ಒಂದು ಆಗ್ರಾ, ಇನ್ನೊಂದು ದೆಹಲಿ, ಹಾಗೆ ಇನ್ನೊಂದು ಮಥುರಾ. ಈ ಆಗ್ರಾ, ದೆಹಲಿ ಮತ್ತು ಮಥುರಾ ಈ 3 ಸ್ಥಳಗಳು ಒಂದೇ ನದಿಯ ತೀರದಲ್ಲಿ ಕಂಡುಬರ್ತವೆ. ಆ ನದಿ ಯಾವುದು ಅಂದರೆ ಯಮುನಾ ನದಿ. ಸರಿನಾ? ಆಗ್ರಾ ಮತ್ತು ದೆಹಲಿ ಮತ್ತು ಮಥುರಾ. ಆಗ್ರಾ, ದೆಹಲಿ, ಮಥುರಾ ಈ 3 ಹೆಸರು ಇಂಪಾರ್ಟೆಂಟ್ ಇದಾವೆ. 3 ಊರುಗಳು ಇಂಪಾರ್ಟೆಂಟ್ ಇದಾವೆ, ನೆನಪಿಟ್ಕೊಳ್ಳಿ ಕೇಳ್ತಾನೆ. ಬಟ್ ಪಾಟ್ನಾ ಅನ್ನುವ ಒಂದು ಸಿಟಿ ಕಂಡುಬರುತ್ತೆ. ಈ ಪಾಟ್ನಾ ಅನ್ನುವ ಒಂದು ರಾಜಧಾನಿ, ಬಿಹಾರದ ರಾಜಧಾನಿ ಯಾವ ಒಂದು ನದಿ ತೀರದಲ್ಲಿ ಕಂಡುಬರುತ್ತೆ? ಗಂಗಾ. ಸರಿನಾ? ಹಾಗೆ ಮುರ್ಷಿದಾಬಾದು ಸೇಮ್ ಗಂಗಾ. ಆ್ಯಂಡ್ ದೆನ್ ನೆಕ್ಸ್ಟ್ ಕಲ್ಕತ್ತಾ
ಗಂಗಾ ಅಲ್ಲ, ಹುಗ್ಲಿ ನದಿ ತೀರದಲ್ಲಿ ಕಂಡುಬರ್ತಕ್ಕಂಥ ಒಂದು ಕಲ್ಕತ್ತಾ ನಗರ ಕಂಡುಬರುತ್ತೆ. ಸರಿನಾ? ಕಲ್ಕತ್ತಾ ಯಾವ ನದಿ ತೀರದಲ್ಲಿ ಕಂಡುಬರುತ್ತೆ? ಹುಗ್ಲಿಯಲ್ಲಿ ಕಂಡುಬರುತ್ತೆ. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಹಾಗೆ ಪ್ರಯಾಗ್ರಾಜ್ ಯಾವ ನದಿ ತೀರದಲ್ಲಿ ಕಂಡುಬರುತ್ತೆ? ಪ್ರಯಾಗ್ರಾಜಲ್ಲಿ 3 ನದಿಗಳು ಸೇರ್ತವೆ. ಒಂದು ಗಂಗಾ, ಇನ್ನೊಂದು ಯಮುನಾ, ಇನ್ನೊಂದು ಸರಸ್ವತಿ. ಗಂಗಾ, ಯಮುನಾ ಮತ್ತು ಸರಸ್ವತಿ ಅನ್ನುವ 3 ನದಿಗಳು ಸೇರುವ ಒಂದು ಸ್ಥಳವೇ ನಾವು ಈ ಪ್ರಯಾಗ್ರಾಜ್ ಅಂತ ಕರಿತೀವಿ. ಸರಿನಾ? ಸೊ ತೀರ್ಥಕ್ಷೇತ್ರವಾಗಿದೆ ಅದು ಒಂದು ಪ್ರಯಾಗ್ರಾಜ್. ಈ ಪ್ರಯಾಗ್ರಾಜ್ನ ಅತ್ಯಂತ ಹಳೆಯ ಹೆಸರು ಯಾವುದು ಅಂದರೆ ಅಲಹಾಬಾದ್. ಓಕೆ, ಅಲಹಾಬಾದ್ ಅಂತ ಆಗಿತ್ತು. ಯಾವುದು? ಈ ಪ್ರಯಾಗ್ರಾಜ್ನ ಹಳೆಯ ಹೆಸರು ಯಾವುದು ಅಂದರೆ ಅಲಹಾಬಾದ್ ಆಗಿತ್ತು. ಇದು ಕೂಡ ನಿಮ್ಗೆ ಗೊತ್ತಿರಲಿ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವುದು ಅಂದರೆ ಈ ಗಂಡಕ್ ನದಿ ಯಾವ ಒಂದು ನದಿಯ ಉಪನದಿ ಅಂತ ಕೇಳ್ತಾನೆ. ಈ ಗೋಮತಿ, ಘಾಗ್ರಾ, ಗಂಡಕ್, ಕೋಸಿ ಅನ್ನುವ ಈ 4 ಉಪನದಿಗಳೇನಿದಾವಲ್ಲ, ಗೋಮತಿ, ಘಾಗ್ರಾ ಮತ್ತು ಗಂಡಕ್, ಕೋಸಿ, ಈ 4 ಉಪನದಿಗಳು ಗಂಗಾ ನದಿಯ ಎಡದಂಡೆಯ ಉಪನದಿಗಳಾಗಿದ್ದಾವೆ. ಸರಿನಾ? ನೆನ್ಪಿಟ್ಕೊಳ್ಳಿ, ಈ ಆರ್ಡ್ರಲ್ಲಿ ನೆನ್ಪಿಟ್ಕೊಳ್ಳಿ ಕೇಳ್ತಾನೆ. ಹಾಗೆ ಈ ಗಂಗಾ ನದಿಯ ಅತ್ಯಂತ ಉದ್ದವಾದ ಉಪನದಿ ಯಾವುದು? ಯಮುನಾ. ಈ ಯಮುನಾ ನದಿಯ ಅತ್ಯಂತ ಉದ್ದವಾದ ಉಪನದಿ ಯಾವುದು? ಚಂಬಲ್. ಈ ಯಮುನಾ ನದಿಯ ಉಪನದಿಗಳು ಯಾವುದು ಅಂದರೆ ನಿಮಗೆ ಈ ಯಮುನಾ ನದಿಯಲ್ಲಿ ನಿಮಗೆ ಬಲದಂಡೆಯ ಉಪನದಿಗಳು ಇಂಪಾರ್ಟೆಂಟ್ ಆಗ್ತವೆ. ಯಾವುದು? ಚಂಬಲ್ಲು, ಬೆಟ್ವಾ ಮತ್ತು ಕೇನ್ ಅನ್ನುವ ಉಪನದಿಗಳೇನಿದಾವಲ್ವಾ, ಅದು ಯಮುನಾ ನದಿಯ ಉಪನದಿಗಳಾಗಿದ್ದಾವೆ. ಹಾಗೆ ಈ ಯಮುನಾ ನದಿಯ ಎಡದಂಡೆ ಉಪನದಿಗೆ ಯಾವುದು ಅಂತ ಕೇಳ್ತಾನೆ. ನಿಮಗೆ ಏಕೈಕ ಉಪನದಿ ಟೋನ್ ಅನ್ನುವ ಉಪನದಿ. ಈ ಟೋನ್ ಅನ್ನುವ ನದಿ ಏನಿದಲ್ವಾ, ಯಮುನಾ ನದಿಯ ಎಡದಂಡೆಯ ಉಪನದಿಯಾಗಿದೆ. ಇದು ಕೂಡ ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ ನಿಮಗೆ. ಆ್ಯಂಡ್ ದೆನ್ ಈ ಯಮುನಾ ನದಿ ಎಲ್ಲಿ ಹುಟ್ಟುತ್ತದೆ? ಯಮುನೋತ್ರಿ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ಹಾಗೆ ಗಂಗಾ ನದಿ ಗಂಗೋತ್ರಿ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ಹಾಗೆ ಈ ಗಂಡಕ ನದಿ ಎಲ್ಲಿ ಹುಟ್ಟುತ್ತದೆ? ನೇಪಾಳದಲ್ಲಿ ಹುಟ್ಟುತ್ತದೆ. ಈ ಚಂಬಲ್ ನದಿ ಎಲ್ಲಿ ಹುಟ್ಟುತ್ತದೆ? ನಿಮಗೆ ಈ ನಮ್ಮ ಅಮರಕಂಟಕ ವಲಯದಲ್ಲಿ, ಮೀನ್ಸ್ ಈ ಮಧ್ಯಪ್ರದೇಶದ ಅಮರಕಂಟಕ ವಲಯದಲ್ಲಿ ಈ ಚಂಬಲ್ ಅನ್ನುವ ನದಿ ಹುಟ್ಟುತ್ತದೆ. ಸರಿನಾ? ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ. ಹಾಗೆ ಈ ಚಂಬಲ್ ನದಿಗೆ 3 ಅಣೆಕಟ್ಟುಗಳನ್ನ ಕಟ್ಟಿದ್ದಾರೆ. ಒಂದು ನಿಮಗೆ ಜವಾಹರ್ ಸಾಗರ ಅಣೆಕಟ್ಟು, ಇನ್ನೊಂದು ಗಾಂಧಿ ಸಾಗರ ಅಣೆಕಟ್ಟು, ಇನ್ನೊಂದು ಯಾವುದು ಅಂದರೆ ನಿಮಗೆ ರಾಣಾ ಪ್ರತಾಪ್ ಸಾಗರ ಅಣೆಕಟ್ಟು ಅಂತ ಕಂಡುಬರುತ್ತೆ. ಈ 3 ಡ್ಯಾಮ್ಗಳು ನಿಮಗೆ ಯಾವ ಒಂದು ನದಿಗೆ ಕಂಡುಬರ್ತವೆ ಅಂದರೆ ಇದೇ ಚಂಬಲ್ ನದಿಗೆ ಕಂಡುಬರ್ತವೆ. ಸರಿನಾ? ಈ ಚಂಬಲ್ ನದಿ ಎಷ್ಟು ರಾಜ್ಯಗಳ ಮೂಲಕ ಹರಿತದೆ ಅಂತ ಕೇಳ್ತಾನೆ. ಮಧ್ಯಪ್ರದೇಶದಲ್ಲಿ ಹುಟ್ಟುತ್ತದೆ, ಮುಂದೆ ರಾಜಸ್ಥಾನದಲ್ಲಿ ಹರಿತದೆ, ಅದು ಆದ ನಂತರ ನೆಕ್ಸ್ಟು ಉತ್ತರ ಪ್ರದೇಶದಲ್ಲಿ ಸ್ವಲ್ಪ ಹರಿದು ಯಮುನಾ ನದಿಗೆ ಸೇರ್ಕೊಂಡ್ಬಿಡ್ತದೆ, ಯಮುನಾ ನದಿಗೆ. ಸರಿನಾ? ಇದು ಗೊತ್ತಿರಲಿ ನಿಮಗೆ, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸಶಸ್ತ್ರ ಪಡೆಗಳಲ್ಲಿ ಯುವಕರ ನೇಮಕಾತಿಗಾಗಿ ಕೇಂದ್ರ ಸರ್ಕಾರವು ಯಾವ ಯೋಜನೆಯನ್ನು ಅನುಮೋದಿಸಿದೆ ಅಂತ ಕೇಳಿದ್ದಾನೆ. ಯಾವುದು? ನೀವು ಎಕ್ಸಾಮ್ ಬರೀತಿದ್ರಲ್ಲ, ಯಾವುದು? ಅಗ್ನಿಪಥ್. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಅಗ್ನಿಪಥ್. ಸೊ ಅಗ್ನಿಪಥ್ ನೀವು ಬರಿತಿದ್ರೆ ತಾನೆ, ಅಗ್ನಿವೀರ ಆಗ್ತಿದ್ರೆ ತಾನೆ. ಸೊ ನಿಮ್ಮ ಸಲುವಾಗಿ ಸಶಸ್ತ್ರ ಪಡೆಗಳಲ್ಲಿ ಯುವಕರಿಗಾಗಿ, ಯುವತಿಯರಿಗಾಗಿ ತಂದಂತಹ ಹೊಸ ಒಂದು ನೇಮಕಾತಿ ಯಾವುದು? ಇದೇ ಅಗ್ನಿಪಥ್. ಎಷ್ಟು ವರ್ಷ ಇರುತ್ತೆ? ಟೋಟಲಿ 4 ವರ್ಷ ಇದು ಡ್ಯೂಟಿ ಇರುತ್ತೆ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಸೊ ನಿಮ್ಗೆ ಗೊತ್ತೇ ಇರುತ್ತೆ, ಆಲ್ರೆಡಿ ನೋಡಿರ್ತಾರೆ ನೋಟಿಫಿಕೇಶನು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವಸ್ತುವಿನ ಮೇಲೆ ಭೂಮಿಯ ಆಕರ್ಷಣೆಯ ಬಲವನ್ನು ಏನೆಂದು ಕರೆಯಲಾಗುತ್ತದೆ? ಇವಾಗ ವಸ್ತು ಏನಾದರೂ ಒಂದು ಮೇಲ್ಗಡೆ ನಾನು ಹಾರಿಸಿದೆ ಒಂದು ಚೆಂಡು. ಸರಿನಾ? ಇದೊಂದು ಚೆಂಡು ಹಾರಿಸಿದ್ದೀನಿ ಮೇಲೆ, ಇಲ್ಲಿ ಕೆಳಗಡೆ ಭೂಮಿ ಇದೆ. ಸೊ ಈ ಭೂಮಿಗೆ ಈ ಚೆಂಡಿನ ಮೇಲೆ ಯಾವ ಒಂದು ಆಕರ್ಷಣಾ ಬಲ ಇದೆ, ತನ್ನ ಹತ್ರ ಸೆಳ್ಸ್ಕೋತದೆ. ಅದಕ್ಕೆ ಯಾವೊಂದು ಆ ಬಲಕ್ಕೆ ಏನಂತ ಕರಿತೀವಿ? ವಸ್ತುವಿನ ತೂಕ, ವಸ್ತುವಿನ ಚಲನೆ, ವಸ್ತುವಿನ ಘರ್ಷಣೆ, ವಸ್ತುವಿನ ದ್ರವ್ಯರಾಶಿ. ಸರಿನಾ? ಏನಂತ ಕರಿತೀವಿ? ಅದನ್ನು ನಾವು ಗುರುತ್ವಾಕರ್ಷಣೆ ಅಂತ ಕರೆದ್ರೆ, ಬಟ್ ಅದು ಎದರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ವಸ್ತುವಿನ ತೂಕದ ಮೇಲೆ ಡಿಪೆಂಡ್ ಆಗಿದೆ. ಎಷ್ಟು ತೂಕ ಅದು ಭಾರ ಇರುತ್ತೆ, ಅದು ಬೇಗ ಬಂದು ಭೂಮಿಗೆ ಬಂದು ಬಡಿತದೆ. ಇವಾಗ ದೊಡ್ಡ ಚೆಂಡು ತೊಗೊಂಡೋಗಿರಿ, ಜಲ್ದಿ ಬಂದು ಭೂಮಿಗೆ ಬೀಳ್ತದೆ. ಹಾಗೆ ನೀವು ಸ್ವಲ್ಪ ಇದರ ಹಗರಿದ್ದ ಚೆಂಡು ತೊಗೊಂಡೋಗಿರಿ, ಅದು ಕಡಿಮೆ ಸ್ವಲ್ಪ ಲೇಟಾಗಿ ಬಂದು ಬೀಳ್ತದೆ. ಸೊ ಅದು ಆ ಭೂಮಿಯ ಆಕರ್ಷಣೆಯ ಬಲ ಯಾವುದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿದೆ ಅಂದರೆ ವಸ್ತುವಿನ ತೂಕಕ್ಕೆ ಅದು ಪ್ರಪೋರ್ಷನಲ್ ಆಗಿದೆ. ಹಾಗೆ ಅದನ್ನು ಏನಂತ ಕರಿತೀವಿ ನಾವು? ಗುರುತ್ವಾಕರ್ಷಣೆ ಬಲ ಅಂತ ಕರಿತೀವಿ. ಆ ಗುರುತ್ವಾಕರ್ಷಣೆ ಬಲವನ್ನು ಕಂಡುಹಿಡಿದವರು ಯಾರು? ನ್ಯೂಟನ್ ಅನ್ನೋರು ಕಂಡುಹಿಡಿತಾರೆ. ಹಾಗೆ ಈ ನ್ಯೂಟನ್ನು 3 ತತ್ವಗಳನ್ನು ಕೊಟ್ಟಿದ್ದಾನೆ. ಸರಿನಾ? 3 ನಿಯಮಗಳನ್ನ ಕೊಟ್ಟಿದ್ದಾನೆ. ನ್ಯೂಟನ್ನ 3 ನಿಯಮಗಳಂತ ಕರಿತೀವಿ. 1ನೇ ನಿಯಮ ಜಡತ್ವದ ನಿಯಮ, 2ನೇದು ವೇಗೋತ್ಕರ್ಷದ ನಿಯಮ, ಹಾಗೆ 3ನೇದು ನಿಮಗೆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ನಿಯಮ ಅಂತ ಕರಿತೀವಿ. ಎವರಿ ಆ್ಯಕ್ಷನ್ ಹ್ಯಾಸ್ ಅ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ. ಒಂದು ನಾನು ನಿಮಗೆ ಏನಾದರೂ ಕಪಾಳ ಹೊಡೆದ್ರೆ ರಿಟರ್ನ್ ನೀವು ನನಗೆ ಹೊಡಿತೀರಿ ಅನ್ನೋದೇ ಈ ರಿಯಾಕ್ಷನ್ ಹೇಳುತ್ತೆ. ಸರಿನಾ? ಯಾವುದು? ಈ 3ನೇ ನಿಯಮ. ನಿಮಗೆ ಗೊತ್ತಿರಲಿ, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 17ನೇ ಪ್ರಶ್ನೆ, ಗಂಡು ಮತ್ತು ಹೆಣ್ಣು ಲೈಂಗಿಕ ಕೋಶಗಳು ಬೆಸೆಯಲು ಒಂದು ಅಂತ ಕೇಳಿದ್ದಾನೆ. ಓಕೆ, ಸೊ ಯಾವುದರಲ್ಲಿ ಗಂಡು ಮತ್ತು ಹೆಣ್ಣಿನ ಲೈಂಗಿಕ ಕೋಶಗಳು ಎರಡೂ ಕೂಡ ಬೆಸದ ನಂತರ ಏನಾಗುತ್ತೆ? ಗ್ಯಾಸ್ಟ್ರುಲಾ, ಜೈಗೋಟ್, ಗ್ಯಾಮೆಟ್ ಮತ್ತು ಬ್ಯಾಸ್ಟುಲಾ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಜೈಗೋಟ್ ಆಗುತ್ತೆ. ಓಕೆ, ಜೈಗೋಟ್ ಫಾರ್ಮೇಷನ್ ಆಗುತ್ತೆ. ಯಾವುದು? ಗಂಡು ಮತ್ತು ಹೆಣ್ಣಿನ ಲೈಂಗಿಕ ಕೋಶಗಳು ಬೆಸೆದಾಗ ಏನಾಗುತ್ತೆ? ಅದೊಂದು ಜೈಗೋಟ್ ಅನ್ನೋದು ಒಂದು ಫಾರ್ಮೇಷನ್ ಆಗುತ್ತೆ. ಈ ಜೈಗೋಟೆ ನಿಮಗೆ ಮುಂದೆ ಭ್ರೂಣವಾಗಿ ಕನ್ವರ್ಟ್ ಆಗುತ್ತೆ. ಸರಿಯಾ? ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಿಮಗೆ ಘಟಕದ ಕೋನವು. ಓಕೆ, ಇದು ಕನ್ನಡದಲ್ಲಿ ಅರ್ಥ ಆಗಲ್ಲ ಅಂತ ಇಂಗ್ಲೀಷಲ್ಲಿ ಹಾಕಿದ್ದೀನಿ, ಇದನ್ನು ನೋಡಿ. ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ಅಂತ ಕೊಟ್ಟಿದ್ದಾನೆ. ಇನ್ಸಿಡೆನ್ಸ್ ಆ್ಯಂಗಲು ಎದಕ್ಕೆ ಸಮವಾಗಿರ್ತದೆ? ಏನಾಗಿರ್ತದೆ ಅದು? ಏನಂದರೆ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಏನಿದೆ ಅಲ್ವಾ, ಅದು ಯಾವುದರ ನಡುವೆ ಇರ್ತದೆ ಅಂತ ಕೇಳಿದ್ದಾನೆ. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಏನಿದೆ ಅಲ್ವಾ, ಅದು ಯಾವುದರ ನಡುವೆ ಇರ್ತದೆ ಅಂತ ಕೇಳಿದ್ದಾನೆ. ಯಾವುದರ ನಡುವೆ ಇರ್ತದೆ?
ಯಾವುದ್ರ ನಡುವೆ ಇರ್ತದೆ ಅಂದರೆ ಇನ್ಸಿಡೆಂಟ್ ರೇ ಆ್ಯಂಡ್ ಮಿರರ್ ಸರ್ಫೇಸ್, ಇನ್ಸಿಡೆಂಟ್ ರೇ ಮತ್ತು ಮಿರರ್ ಸರ್ಫೇಸ್ ಮೇಲೆ ಇರುತ್ತಾ, ರಿಫ್ಲೆಕ್ಟೆಡ್ ರೇ ಮತ್ತು ಮಿರರ್ ಸರ್ಫೇಸ್ ಮೇಲೆ ಇರುತ್ತಾ, ನಾರ್ಮಲ್ ಆನ್ ದ ಸರ್ಫೇಸ್ ಆ್ಯಂಡ್ ಇನ್ಸಿಡೆಂಟ್ ರೇ ಅಂತ ಕೊಟ್ಟಿದ್ದಾನೆ, ಆ್ಯಂಡ್ ನಾರ್ಮಲ್ ಆನ್ ಸರ್ಫೇಸ್ ಆ್ಯಂಡ್ ರಿಫ್ಲೆಕ್ಟೆಡ್ ರೇ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಈ ಇನ್ಸಿಡೆನ್ಸ್ ಏನಿದೆ ಅಲ್ವಾ, ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಆ್ಯಂಗಲ್ ಬಿಟ್ವೀನ್ ದ ನಾರ್ಮಲ್ ಸರ್ಫೇಸ್, ಓಕೆ, ನಾರ್ಮಲ್ ಸರ್ಫೇಸ್ ಆ್ಯಂಡ್ ಇನ್ಸಿಡೆಂಟ್ ರೇ ಮಧ್ಯೆ ಇರುವ ಒಂದು ಆ್ಯಂಗಲನ್ನು ನಾವು ಏನಂತ ಕರಿತೀವಿ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತೀವಿ. ಸರಿನಾ? ಕನ್ನಡದಲ್ಲಿ ನೋಡೋದಾದರೆ ನಾವು ಏನಂತ ಕರಿತೀವಿ, ಮೇಲ್ಮೈ ಮತ್ತು ಘಟನೆಯ ಕಿರಣದ ಸಾಮಾನ್ಯ ಅದರ ಮಧ್ಯದಲ್ಲಿ ಏನು ಕಂಡುಬರುತ್ತೆ ಗೊತ್ತಾ, ಅದನ್ನು ನಾವು ಘಟನೆಯ ಕೋನ ಅಂತ ಹೇಳ್ತೀವಿ. ಸರಿನಾ? ಇದು ಗೊತ್ತಿರಿ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಬಲಿಯದ ಮಾವಿನ ಹಣ್ಣುಗಳಲ್ಲಿ ಮೀನ್ಸ್ ಕಗ್ಗ ಮಾವಿನಕಾಯಿನಲ್ಲಿ ಏನು ಒಳಗೊಂಡಿರ್ತದೆ? ಅಕ್ಸಾಲಿಕ್ ಆ್ಯಸಿಡು. ಅಕ್ಸಾಲಿಕ್ ಆ್ಯಸಿಡ್ ಎದರಲ್ಲಿ ಒಳಗೊಂಡಿರ್ತದೆ ರೀ? ಅಕ್ಸಾಲಿಕ್ ಆ್ಯಸಿಡ್ ಟೊಮೊಟೊ ಅಲ್ಲಿ ಮತ್ತು ಪಾಲಕಲ್ಲಿ ಒಳಗೊಂಡಿರ್ತದೆ. ಯಾವುದು? ಈ ಅಕ್ಸಾಲಿಕ್ ಆ್ಯಸಿಡು. ಅಕ್ಸಾಲಿಕ್ ಆ್ಯಸಿಡು ಜಾಸ್ತಿ ನೀವು ಟೊಮೊಟೊ ತಿನ್ನಬಾರ್ದು. ಯಾರಿಗೆ ಕಿಡ್ನಿ ಸ್ಟೋನ್ ಇರ್ತಾವಲ್ವ ಅವರು ಟೊಮೊಟೊಗಳನ್ನು ತಿನ್ನಬಾರ್ದು, ಪಾಲಕ್ ಪಲ್ಯನ ತಿನ್ನಬಾರ್ದು. ಯಾಕೆಂದರೆ ಅದರಲ್ಲಿ ಅಕ್ಸಾಲಿಕ್ ಆಮ್ಲ ಇರುತ್ತೆ. ಅಕ್ಸಾಲಿಕ್ ಆಮ್ಲನೇ ನಿಮಗೆ ಅಕ್ಸಾಲಿಕ್ ಸ್ಟೋನ್ಗಳಾಗಿ ಕನ್ವರ್ಟ್ ಆಗುತ್ತೆ ಮುಂದೆ. ಅದೇ ನಿಮ್ಮ ಹೊಟ್ಟೆಯಲ್ಲಿ ಕಿಡ್ನಿಯಲ್ಲಿ ಕಂಡುಬರ್ತಕ್ಕಂಥ ಸ್ಟೋನ್ಗಳ ಹೆಸರೇನು ಅಂದರೆ ನಿಮಗೆ ಅಕ್ಸಾಲಿಕ್ ಸ್ಟೋನ್ ಅಂತ ಕಂಡುಬರ್ತದೆ. ಸರಿನಾ? ಸೊ ಅದಕ್ಕೆ ನೀವು ಏನಾದರೂ ಯಾರಿಗಾದರೂ ಕಿಡ್ನಿ ಸ್ಟೋನ್ ಇದ್ದರೆ ಅವರಿಗೆ ಸ್ವಲ್ಪ ನೀವು ಸಜೆಷನ್ ಮಾಡಿ ಟೊಮೊಟೊ ಮತ್ತು ಪಾಲಕ್ ತಿನ್ನಬೇಡ್ರಪ್ಪ ಗುರುಗಳೇ ಅಂತ ಹೇಳ್ಬೇಕು ನೀವು ಅವರಿಗೆ. ಸರಿನಾ? ಇದು ಗೊತ್ತಿರಲಿ ನಿಮಗೆ ಕೇಳ್ತಾನೆ. ಆ್ಯಂಡ್ ದೆನ್ ಲ್ಯಾಕ್ಟಿಕ್ ಆ್ಯಸಿಡ್ ಎಲ್ಲಿ ಕಂಡುಬರುತ್ತೆ? ಈ ಲ್ಯಾಕ್ಟಿಕ್ ಆ್ಯಸಿಡ್ ಎಲ್ಲಿ ಕಂಡುಬರುತ್ತೆ ನಿಮಗೆ? ಹಾಲಿನಲ್ಲಿ ಮತ್ತು ಮೊಸರಿನಲ್ಲಿ, ತಾಯಿ ಎದೆ ಹಾಲಿನಲ್ಲಿ, ಈ ಮೂವರಲ್ಲೂ ಕೂಡ ಕಂಡುಬರೋದು ಒಂದು ಆಮ್ಲ ಯಾವುದು ಅಂದರೆ ನಿಮಗೆ ಲ್ಯಾಕ್ಟಿಕ್ ಆ್ಯಸಿಡ್ ಅನ್ನೋದು ಕಂಡುಬರುತ್ತೆ. ಬಟ್ ಅವನೇನು ಕೇಳಿದಾನೆ? ಮಾವಿನ ಹಣ್ಣು ಅಂತ ಕೇಳಿದಾನೆ. ಸೊ ಇನ್ನೂ ಬಂದಿಲ್ಲ ನಾವು. ಮಾವಿನ ಹಣ್ಣಿನಲ್ಲಿ ಅಸ್ಕಾರ್ಬಿಕ್ ಆ್ಯಸಿಡ್ ಕಂಡುಬರುತ್ತಾ ಅಂತ ನೆಕ್ಸ್ಟ್ 4ನೇ ಆಪ್ಷನ್ ಕೊಟ್ಟಿದ್ದಾನೆ, ಟಾರ್ಟರಿಕ್ ಆಪ್ಷನ್ ಅಂತ ಕೊಟ್ಟಿದ್ದಾನೆ. ಓಕೆ, ಈ ಟಾರ್ಟರಿಕ್ ಆಮ್ಲವಾ ಯಾವ್ದು ಕಂಡುಬರುತ್ತೆ ಈ ಮಾವಿನ ಹಣ್ಣುಗಳಲ್ಲಿ ನಿಮಗೆ? ಈ ಬಲಿಯಾದ ಮಾವಿನ ಹಣ್ಣುಗಳಲ್ಲಿ ಅಂದರೆ ಟಾರ್ಟರಿಕ್ ಆಮ್ಲ ಕಂಡುಬರುತ್ತೆ. ಸರ್ ಟಾರ್ಟರಿಕ್ ಆಮ್ಲ ಈ ಹುಂಚಿಕಾಯಿಲಲ್ವಾ? ಹೌದು, ಹುಂಚಿಕಾಯಲ್ಲಿ. ಬಟ್ ಇದ್ರ ಬಲಿಯಾದ ಕಗ್ಗಿದ್ದ ಮಾವಿನಕಾಯಲ್ಲೂ ಕೂಡ ನಿಮಗೆ ಇದೇ ಟಾರ್ಟರಿಕ್ ಆಮ್ಲವೇ ಕಂಡುಬರುತ್ತೆ. ಸರಿನಾ? ಹುಂಚಿಕಾಯಲ್ಲಿ, ಹುಣಸೆ ಹಣ್ಣಿನಲ್ಲಿ ಅಂತ ನಿಮಗೆ ಕೇಳಿದ್ರು ಕೂಡ ಇದೇ ಟಾರ್ಟರಿಕ್ ಆಮ್ಲ ಆಗುತ್ತೆ. ಈ ಅಸ್ಕಾರ್ಬಿಕ್ ಆಮ್ಲ ಇದರಲ್ಲಿ ಕಂಡುಬರುತ್ತೆ ನಿಮಗೆ? ಈ ಆರೆಂಜು, ಮೋಸಂಬಿ ಮತ್ತು ನಿಂಬೆ ಹಣ್ಣಿನಲ್ಲಿ ಕಂಡುಬರ್ತಕ್ಕಂಥ ಒಂದು ಆಮ್ಲ ಯಾವುದು ಅಂದರೆ ನಿಮಗೆ ಈ ಅಸ್ಕಾರ್ಬಿಕ್ ಆ್ಯಸಿಡ್ ಕಂಡುಬರುತ್ತೆ. ಹಾಗೆ ಗೋಧಿಯಲ್ಲಿ ಕಂಡುಬರ್ತಕ್ಕಂಥ ಆಮ್ಲ ಯಾವುದು? ಗೋಧಿಯಲ್ಲಿ ಗ್ಲುಟಮಿಕ್ ಆಮ್ಲ ಕಂಡುಬರುತ್ತೆ. ಸರಿನಾ? ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ. ಹಾಗೆ ಇರುವೆ ಕಚ್ಚಿದಾಗ, ಆ್ಯಂಟ್ ಕಚ್ಚಿದಾಗ ಯಾವ ಒಂದು ಆ್ಯಸಿಡ್ ಬಿಡುಗಡೆ ಆಗುತ್ತೆ? ಫಾರ್ಮಿಕ್ ಆ್ಯಸಿಡ್ ಬಿಡುಗಡೆ ಆಗುತ್ತೆ. ಕೇಳ್ತಾನೆ, ಇಂಪಾರ್ಟೆಂಟ್ ಇದೆ. ಹಾಗೆ ಸೇಬಿನಲ್ಲಿ, ಓಕೆ, ಅಥವಾ ಈ ಆ್ಯಪಲಲ್ಲಿ ಕಂಡುಬರ್ತಕ್ಕಂತಹ ಒಂದು ಆಮ್ಲ ಯಾವುದು ಅಂತ ಕೇಳ್ತಾನೆ ನಿಮಗೆ. ಈ ಆ್ಯಪಲಲ್ಲಿ ಕಂಡುಬರ್ತಕ್ಕಂಥ ಒಂದು ಆಮ್ಲ ಯಾವುದು ಅಂದರೆ ಮಾಲಿಕ್ ಆಮ್ಲ ಅಂತ ಕಂಡುಬರುತ್ತೆ. ಯಾವುದು? ಈ ಆ್ಯಪಲಲ್ಲಿ ಅಥವಾ ಸೇಬಿನಲ್ಲಿ ಅಥವಾ ಶೇಪ್ನಲ್ಲಿ ಕಂಡುಬರ್ತಕ್ಕಂಥ ಒಂದು ಆಮ್ಲ ಯಾವುದು ಅಂದರೆ ಮಾಲಿಕ್ ಆಮ್ಲ. ಸರಿನಾ? ಇದು ಕೂಡ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ 20ನೇ ಪ್ರಶ್ನೆ ಏನಿದೆ ಅಂದರೆ, ಹಾಲಿನ pH ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ. ಹಾಲಿನ pH ಮೌಲ್ಯ, ಈ pH ಸ್ಕೇಲ್ ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ ಅಂತ ಒಂದು ಕ್ವಶನಲ್ಲಿ ಕೇಳಿದ್ದ. 0ಯಿಂದ 14ರವರೆಗೂ ಇರುತ್ತೆ. ಇಲ್ಲಿ 7 ಅನ್ನೋದು ನಡು ಒಂದು ಪಾಯಿಂಟ್ ಮೆನ್ಷನ್ ಮಾಡಿರ್ತಾರೆ. ಈ 0ಯಿಂದ 7ರವರೆಗೂ ಯಾವುದ್ರದ್ದಾದರೂ pH ಮೌಲ್ಯ ಇತ್ತಾ ಅದು ಆ್ಯಸಿಡ್ ಇರುತ್ತೆ. ಏನಾದರೂ ಅದು 7ಕ್ಕಿಂತ ಜಾಸ್ತಿ 14ಕ್ಕಿಂತ ಕಡಿಮೆ ಇತ್ತಾ, ಸೊ ಅದನ್ನು ಏನಂತ ನಾವು ಹೇಳ್ತೀವಿ ಅಂದರೆ ಬೇಸ್ ಅಂತ ಹೇಳ್ತೀವಿ. ಸರಿನಾ? ಇದನ್ನು ಆ್ಯಸಿಡ್ ಅಂತ ಹೇಳ್ತೀವಿ, ಇದನ್ನು ಬೇಸ್ ಅಂತ ಹೇಳ್ತೀವಿ, ಇದನ್ನು ಆಮ್ಲ ಅಂತ ಹೇಳ್ತೀವಿ, ಇದನ್ನು ಪ್ರತ್ಯಾಮ್ಲ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಸೊ 0ಯಿಂದ 7 ಆಮ್ಲ, ಸೊ 7ರಿಂದ 14 ಅದು ಪ್ರತ್ಯಾಮ್ಲ, ಆ್ಯಸಿಡು ಮತ್ತು ಬೇಸು. ನೆನ್ಪಿಟ್ಕೊಳ್ಳಿ. ಬಟ್ ಇಲ್ಲಿ ಹಾಲಿನ pH ಮೌಲ್ಯ ಏನು? ಹಾಲೇನು ನಿಮಗೆ ಹುಳಿ ಕಂಡುಬರುತ್ತಾ ಅಥವಾ ಕಹಿ ಕಂಡುಬರುತ್ತಾ? ಏನು ಕಂಡುಬರುತ್ತೆ? ನ್ಯೂಟ್ರಲ್ ಕಂಡುಬರುತ್ತಾ? ಹೇಗೆ ಕಂಡುಬರುತ್ತೆ? ಸೊ ಈ ಹಾಲು ಅನ್ನೋದೊಂದು ಆ್ಯಸಿಡಾ ಅಥವಾ ಬೇಸ? ಮೊದಲು ಅದು ನಮ್ಗೆ ಗೊತ್ತಿರಬೇಕು. ಆ್ಯಸಿಡ್ ಅಂತ ಗೊತ್ತಿದ್ದರೆ ನಮಗೆ ಇದರಲ್ಲಿ 0 ಅಂತ ಕೆಳಗೆ ಬರಬೇಕಾದ್ರದ್ದು pH ಮೌಲ್ಯ 7ಕ್ಕಿಂತ ಕಡಿಮೆ ಬರಬೇಕು. ಸೊ ಇದು ಇದೆ, ಇದು ಇದೆ. ಸೊ ಅದೇನಾದರೂ ಬೇಸ್ ಆಗಿದ್ದರೆ ಇದು ಆಗಿರುತ್ತೆ. ಅದಕ್ಕೆ ಆನ್ಸರು ಯಾವುದಾಗಿತ್ತೆ ಅಂತ ಹೇಳ್ಬೋದಾ ನೀವು? ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ. ಯಾವುದು? 6.6. ಯಾಕೆ? ಇವಾಗಲೇ ನಾವು ಹೇಳಿದ್ವಿ ಹಾಲಿನಲ್ಲಿ ಯಾವುದು ಆಮ್ಲ ಇದೆ? ಲ್ಯಾಕ್ಟಿಕ್ ಆಮ್ಲ ಇದೆ ಅಂತ ಹೇಳಿದ್ವಿ. ಲ್ಯಾಕ್ಟಿಕ್ ಆ್ಯಸಿಡ್ ತಾನೇ. ಸೊ ಮೀನ್ಸ್ ಇದು ಹಾಲಿನ pH ಮೌಲ್ಯ ಆಲ್ವೇಸ್ ಈ 0ಯಿಂದ 7ರ ಮಧ್ಯನೇ ಇರಬೇಕು. 2.4 ಅಲ್ಲ, ಹೆವಿ ಆಗುತ್ತೆ ಕುಡಿದ್ರೆ. ನಾವು ಇದನ್ನ ಮೇಲೆ ಹೋಗ್ತೀವಿ ಶಿವ ಅಂತ. 3.8 ಇದನ್ನು ಕೂಡ ಜಾಸ್ತಿ ಆಗುತ್ತೆ. ಇದು ಕೂಡ ಹಂಗೆ ನಾಲ್ಗೆ ಎಲ್ಲ ಸುಟ್ಟೋಗ್ಬಿಡುತ್ತೆ ಹಾಕೊಂಡಾಗನೇ. ಸರಿನಾ? ಸೊ ಹಾಲು ಕರೆದಾಗ ಮೊದಲು ಅವಾಗಲೇ ಕಡೆ ಹಾಲು ಯಾವುದು ಕೈ ಸುಟ್ಟೋಗ್ಬಿಡುತ್ತೆ. ಸೊ ಅದಕ್ಕೆ ಇವೆರಡು ಕೂಡ ಅಲ್ಲ. ಸೊ 6.6 ಅನ್ನೋದು ಹಾಲಿನ pH ಮೌಲ್ಯವಾಗಿದೆ. ಹಾಗೆ ರಕ್ತದ pH ಮೌಲ್ಯ ಎಷ್ಟು? 7.4 ಅನ್ನೋದು ರಕ್ತದ pH ಮೌಲ್ಯವಾಗಿದೆ. ನಿಮ್ಮ ರಕ್ತ ಇದೆ ಅಲ್ವಾ, ಇದೊಂದು ಕ್ಷಾರವಾಗಿದೆ, ಇದೊಂದು ಪ್ರತ್ಯಾಮ್ಲವಾಗಿದೆ. ಯಾವುದು? ನಿಮ್ಮ ರಕ್ತ ಅನ್ನೋದು. ಸರಿನಾ? ಕೆಂಪು ರಕ್ತ. ಅಂದರೆ ನೆಕ್ಸ್ಟ್ 21ನೇ ಪ್ರಶ್ನೆ ಏನಿದೆ ಅಂದರೆ, ಸಾಮಾನ್ಯ ಟಿವಿ ರಿಮೋಟ್ ಕಂಟ್ರೋಲ್ನಲ್ಲಿ ಬಳಸಲಾಗುವ ಅಲೆಗಳು ಯಾವುದು? ಯಾವ ಒಂದು ತರಂಗಗಳನ್ನು ಬಳಸ್ತೀವಿ? ಎಕ್ಸ್ರೇ ಕಿರಣ, ಅದು ನೇರಳಾತೀತ ಕಿರಣ, ಅವಗೆಂಪು ಕಿರಣ ಮತ್ತು ಗಾಮಾ ಕಿರಣಗಳು. ಯಾವ ಒಂದು ಕಿರಣಗಳನ್ನು ಬಳಸ್ತೀವಿ ಅಂದರೆ ನೇರಳಾತೀತ ಕಿರಣಗಳನ್ನು ನಾವು ಬಳಸ್ತೀವಿ. ಓಕೆ, ಇನ್ಫ್ರಾರೆಡ್ ರೇಗಳು ಅಂತ ನಾವು ಹೇಳ್ತೀವಿ. ಆ ಇನ್ಫ್ರಾರೆಡ್ ರೇಗಳನ್ನು ನಾವು ಸಾಮಾನ್ಯ ಟಿವಿ ರಿಮೋಟ್ ಕಂಟ್ರೋಲಲ್ಲಿ ನಾವು ಬಳಸ್ತೀವಿ. ಸರಿನಾ? ಹಾಗೆ ನೀವು ಎಕ್ಸ್ರೇ ತೆಗೆಸ್ಕೊಂಡ್ಬರ್ತೀರಿ ಗೊತ್ತಾ, MR ಸ್ಕ್ಯಾನ್ ಎಲ್ಲ ಯಾವ್ದು ಬಳಸ್ತೀವಿ? ಇದೇ ಎಕ್ಸ್ರೇ ಕಿರಣಗಳನ್ನು ನಾವು ಬಳಸ್ತೀವಿ. ಹಾಗೆ ಅತಿಗೆಂಪು ಕಿರಣ, ಇನ್ಫ್ರಾರೆಡ್, ಇದು ಹೇಳಬೇಕಾಗಿತ್ತು ನಾನು, ನೇರಳಾತೀತ ಅಲ್ಲ ಅದು ಇನ್ಫ್ರಾರೆಡ್, ಅವಗೆಂಪು ಕಿರಣಗಳು. ಓಕೆ, ಅವಗೆಂಪು ಕಿರಣಗಳು ಟಿವಿ ರಿಮೋಟ್ ಕಂಟ್ರೋಲಲ್ಲಿ ಬಳಸಲಾಗುತ್ತದೆ. ಕ್ಷಮಿಸಿ, ಇದು ಅವಗೆಂಪು ಕಿರಣಗಳು. ಓಕೆ, ಯಾಕಂದರೆ ಟಿವಿ ನೀವು ರಿಮೋಟ್ನಲ್ಲಿ ಲೈಟ್ ಹಿಂಗೆ ಯಾವುದಾದ್ರು ಬಟನ್ ಹೊಡೆದಾಗ ಅಲ್ಲಿ ಮುಂದೆ ಕೆಂಪು ಕಲರ್ ಲೈಟ್ ಬರುತ್ತೆ ತಾನೆ. ಸೊ ಹಾಗೆ ನೆನ್ಪಿಟ್ಕೊಳ್ಳಿ ಅವಗೆಂಪು ಕಿರಣ ಅಂತ. ಸರಿನಾ? ಇದು ಗೊತ್ತಿರಲಿ ನಿಮಗೆ, ಕೇಳ್ತಾನೆ.
ಹಾಗೆ ಈ ನೆಕ್ಸ್ಟ್ ಏನು ಅಂದರೆ ಈ ನೇರಳಾತೀತ ಕಿರಣಗಳು ಈ ಭೂಮಿಯನ್ನು ನೇರಳಾತೀತ ಕಿರಣಗಳಿಂದ ಸೂರ್ಯನ ನೇರಳಾತೀತ ಕಿರಣಗಳಿಂದ ರಕ್ಷಿಸಲ್ಪಡುವುದು ಯಾವುದು ಅಂತ ಕೇಳ್ತಾನೆ. ಈ ಓಜೋನ್ ಏನಿದೆ ಅಲ್ವಾ, ಇದು ನಮ್ಮ ಭೂಮಿಗೆ ಈ ನೇರಳಾತೀತ ಕಿರಣಗಳಿಂದ ಅಲ್ಟ್ರಾವೈಲೆಟ್ ರೇಗಳಿಂದ ನಮಗೆ ರಕ್ಷಣೆ ಕೊಡ್ತದೆ. ಯಾವುದು ಈ ಓಜೋನ್ ಅನ್ನೋದು. ಈ ಓಜೋನನ್ನು ನಾವು ಹೇಗೆ ಬರಿತೀವಿ, ಈ ಓಜೋನ್ನ ಸೂತ್ರ ಏನು ಅಂತ ಕೇಳ್ತಾನೆ. O3 ಈ ಓ ನಾವು 3 ಸೇರಿ ಈ O3 ಆಗುತ್ತೆ. ಅದನ್ನೇ ನಾವು ಓಜೋನ್ ಅಂತ ಕರಿತೀವಿ. ಭೂಮಿಯ ರಕ್ಷಣಾ ಪದರ ಯಾವುದು ಅಂತ ಕೇಳ್ತಾರೆ, ಇದೇ ಓಜೋನ್ ಅಂತ ನಾವು ಹೇಳಬೇಕಾಗತ್ತೆ. ಸರಿನಾ. ಓಜೋನ್ ಯಾವ ಒಂದು ಪದರದಲ್ಲಿ ಕಂಡುಬರುತ್ತೆ, ಸ್ಟ್ರಾಟೋಸ್ಪಿಯರಲ್ಲಿ ಕಂಡುಬರುತ್ತೆ, ಸಮಶೀತೋಷ್ಣ ವಲಯದಲ್ಲಿ ಕಂಡುಬರುತ್ತೆ. ಯಾವುದು ಈ ಓಜೋನ್ ಅನ್ನುವ ಒಂದು ಲೇಯರು. ಸರಿನಾ. ಇದು ಕೂಡ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ 22ನೇ ಪ್ರಶ್ನೆ ಏನಿದೆ ಅಂದರೆ, ಹಾಗೆ ಈ ಕ್ಲಾಸಿನ ಕೊನೆಯ ಪ್ರಶ್ನೆ ಯಾವುದು ಅಂದರೆ ಅತ್ಯಂತ ಚಿಕ್ಕ ಜೀವಂತ ಕೋಶ ಯಾವುದು ಅಂತ ಕೇಳಿದ್ದಾನೆ. ಅತ್ಯಂತ ಚಿಕ್ಕ ಜೀವಕೋಶ ಯಾವುದು, ಬ್ರೆಡ್ ಅಚ್ಚು, ಅದಾದ ನಂತರ ಮೈಕ್ರೋಪ್ಲಾಸ್ಮಾ, ವೈರಸ್ಸು ಮತ್ತು ಬ್ಯಾಕ್ಟೀರಿಯಾ ಅಂತ ಕೊಟ್ಟಿದ್ದಾನೆ. ಸೊ ನಮಗೆ ಏನು ಅನಿಸುತ್ತೆ, ಬ್ಯಾಕ್ಟೀರಿಯಾ ಅನಿಸುತ್ತೆ ಅಥವಾ ವೈರಸ್ ಅನಿಸುತ್ತೆ. ಸೊ ಎರಡೂ ಕೂಡ ಅಲ್ಲ. ಸೊ ಬ್ಯಾಕ್ಟೀರಿಯಲ್ಲಿ ಕಂಡುಬರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಕಂಡುಬರುತ್ತೆ. ಯಾವುದು ಅಂದರೆ ಅದರ ಹೆಸರು ಮೈಕೋಪ್ಲಾಸ್ಮಾ ಅಂತ. ಇದು ಒಂದು ಜೀವಕೋಶವಾಗಿದೆ. ಈ ಜೀವಕೋಶ ಏನಿದೆ ಅಂದರೆ ಅತ್ಯಂತ ಚಿಕ್ಕ ಜೀವಕೋಶ ಯಾವುದು ಅಂದರೆ ಈ ಮೈಕೋಪ್ಲಾಸ್ಮಾ. ಓಕೆ, ಈ ಮೈಕೋಪ್ಲಾಸ್ಮಾ ಅನ್ನೋದು ಅತ್ಯಂತ ಚಿಕ್ಕ, ಇಡೀ ದೇಹದಲ್ಲೇ ಇಡೀ ಭೂಖಂಡದಲ್ಲೇ ಕಂಡುಬರ್ತಕ್ಕಂಥ ಅತ್ಯಂತ ಚಿಕ್ಕ ಜೀವಕೋಶ ಯಾವುದು ಅಂದರೆ ಈ ಮೈಕೋಪ್ಲಾಸ್ಮಾ. ಅತ್ಯಂತ ದೊಡ್ಡದು ಯಾವುದು ಜೀವಕೋಶ, ಆಸ್ಟ್ರಿಚ್ ಉಷ್ಟ್ರಪಕ್ಷಿಯ ಮೊಟ್ಟೆ ಏನಿದೆ ಅಲ್ವಾ, ಆಸ್ಟ್ರಿಚ್ ಪಕ್ಷಿಯ ಮೊಟ್ಟೆ ಅದು ಅತ್ಯಂತ ದೊಡ್ಡ ಜೀವಕೋಶವಾಗಿದೆ. ಅತ್ಯಂತ ದೊಡ್ಡ ಜೀವಕೋಶ ಯಾವುದು ಅಂದರೆ ಆಸ್ಟ್ರಿಚ್ ಅಥವಾ ಉಷ್ಟ್ರಪಕ್ಷಿಯ ಮೊಟ್ಟೆ. ಬಟ್ ಏನಾದರೂ ಚಿಕ್ಕ ಜೀವಕೋಶ ಕೇಳಿದ್ರೆ ಮೈಕೋಪ್ಲಾಸ್ಮಾ ಆಗುತ್ತೆ. ಅದು ಕೂಡ ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಸರಿನಾ. ಹಾಗೆ ವೈರಸ್ ಅನ್ನೋದೇನು, ಜೀವಂತ ಮತ್ತು ಸತ್ತ ಏನದು ಕ್ರಿಯೆ ಇರುತ್ತಲ್ವ, ಇವಾಗ ಸತ್ತಿರ್ತದೆ ಅದು, ಬಟ್ ಇನ್ನೂ ಸ್ವಲ್ಪ ಜೀವಂತ ಇರ್ತದೆ. ಸೊ ಆ ಒಂದು ಕ್ರಿಯೆಯಲ್ಲಿ ಆ ಒಂದು ಸಮಯದಲ್ಲಿ ಕಂಡುಬರ್ತಕ್ಕಂತಹ ಒಂದು ರೋಗ ಯಾವುದು ಅಂದರೆ ಈ ವೈರಸ್ಗಳು. ಸರಿನಾ. ಇದು ಗೊತ್ತಿರಲಿ ನಿಮಗೆ. ಹಾಗೆ ನೆಕ್ಸ್ಟ್ ಯಾವುದು ಅಂದರೆ ನಿಮಗೆ ಇನ್ನೊಂದು, ಈ ಆಸ್ಟ್ರಿಚ್ ಪಕ್ಷಿ ಹೇಳಿದೆ ಅಲ್ವಾ, ಆಸ್ಟ್ರಿಚ್ ಪಕ್ಷಿ ಅಥವಾ ಈ ಉಷ್ಟ್ರ ಪಕ್ಷಿ ಇದು ಯಾವ ಖಂಡದಲ್ಲಿ ಕಂಡುಬರ್ತದೆ ಅಂತ ಕೇಳ್ತಾನೆ. ಆಫ್ರಿಕಾ ಖಂಡದಲ್ಲಿ ಕಂಡುಬರ್ತದೆ. ಇದು ಯಾವುದು, ಈ ಉಷ್ಟ್ರ ಪಕ್ಷಿಗಳು. ಇವಕ್ಕೆ ಎಷ್ಟು ಬೆರಳುಗಳಿದ್ದಾವೆ ಅಂತ ಕೇಳಿದ್ದಾನೆ. ನಮಗೆ ಎಷ್ಟು ಬೆರಳುಗಳಿದ್ದಾವೆ, 5 ಬೆರಳುಗಳಿದ್ದಾವೆ. ಬಟ್ ಈ ಆಸ್ಟ್ರಿಚ್ ಪಕ್ಷಿಗೆ ಎಷ್ಟು ಬೆರಳುಗಳಿದ್ದಾವೆ ಅಂದರೆ 2 ಬೆರಳುಗಳಿದ್ದಾವೆ. ಹಾಗೆ ಹಾರಲಾರದೆ ಅತಿ ವೇಗವಾಗಿ ಓಡ್ತಕ್ಕಂತಹ ಪಕ್ಷಿ ಯಾವುದು ಅಂತ ಕೇಳ್ತಾನೆ. ಇದೇ ಆಸ್ಟ್ರಿಚ್ ಪಕ್ಷಿ ಅತ್ಯಂತ ವೇಗವಾಗಿ ಓಡುತ್ತದೆ. ಗೊತ್ತಿರಲಿ ನಿಮಗೆ, ಕೇಳ್ತಾನೆ. ಹಾಗೆ ಸೂರ್ಯನಿಗೆ ಏನಿಲ್ಲ, ಸೂರ್ಯ ಇರ್ತಾನೆ ಗೊತ್ತಾ, ಸೂರ್ಯನಿಗೆ ಕಣ್ಣು ಬಡಿಲಾರದೆ ದಿಟ್ಟಿಶ್ ನೋಡೋ ಪಕ್ಷಿ ಯಾವುದು ಅಂತ ಕೇಳ್ತಾನೆ. ಇದೇ ಆಸ್ಟ್ರಿಚ್ ಪಕ್ಷಿ, ಇದೇ ಉಷ್ಟ್ರ ಪಕ್ಷಿ ಏನಿದೆಲ್ವಾ, ಸೂರ್ಯನಿಗೆ ದಿಟ್ಟಿಶ್ ನೋಡ್ತದೆ. ಹೆಂಗೆ ನೋಡ್ತೀನಿ ನೋಡು ಮಗನೇ ನೀನು ನನಗೆ ಸೂರ್ಯ, ನಾನು ಈಗ ನೋಡ್ತೀನಿ, ನನ್ನ ಕಣ್ಣು ಹೋಲಿ ನೋಡ್ತೀನಿ ಅಂತ ಹೇಳ್ತದೆ. ಯಾವುದು, ಈ ಆಸ್ಟ್ರಿಚ್ ಪಕ್ಷಿ. ಬಟ್ ಅದರ ಕಣ್ಣು ಯಾವತ್ತೂ ಕೂಡ ಹೋಗೋದಿಲ್ಲ. ಅಷ್ಟು ದಿಟ್ಟಿಶ್ ನೋಡುವ ಪಕ್ಷಿ ಯಾವುದು ಅಂದರೆ ಈ ಆಸ್ಟ್ರಿಚ್ ಪಕ್ಷಿ. ಸೂರ್ಯನಿಗೆ ದಿಟ್ಟಿಶಿ ನೋಡುವ ಪಕ್ಷಿ ಏಕೈಕ ಪಕ್ಷಿ ಯಾವುದು ಅಂತ ಕೇಳ್ತಾನೆ, ಈ ಆಸ್ಟ್ರಿಚ್ ಪಕ್ಷಿ. ಹಾಗೆ ಈ ಪಕ್ಷಿಗಳ ಬಗ್ಗೆ ಹೇಳುವಾಗ ಇನ್ನೊಂದು ಚಿಕ್ಕ ಪಕ್ಷಿ ಯಾವುದು, ದೊಡ್ಡ ಪಕ್ಷಿ ಯಾವುದು ಅಂದರೆ ಈ ಆಸ್ಟ್ರಿಚ್ ಪಕ್ಷಿ. ಹಾಗೆ ದೊಡ್ಡ ಜೀವಕೋಶ ಯಾವುದು ಅಂದರೆ ಇದೇ ಆಸ್ಟ್ರಿಚ್ ಪಕ್ಷಿಯ ಮೊಟ್ಟೆ. ಹಾಗೆ ಓಡೋ ಪಕ್ಷಿ ಯಾವುದು, ಇದೇ ಆಸ್ಟ್ರಿಚ್ ಪಕ್ಷಿ. ಹಾಗೆ ಚಿಕ್ಕ ಪಕ್ಷಿ ಅಂತ ಕೇಳಿದಾಗ ಏನಂತ ಹೇಳ್ತೀರಾ, ಚಿಕ್ಕ ಪಕ್ಷಿ ಯಾವುದು ಅಂದರೆ ಹಮ್ಮಿಂಗ್ ಬರ್ಡ್ ಅಂತ ಕಂಡುಬರುತ್ತೆ. ಹಮ್ಮಿಂಗ್ ಬರ್ಡ್ ಯಾವುದು ಅಂದರೆ ನಿಮಗೆ ಅತ್ಯಂತ ಚಿಕ್ಕ ಪಕ್ಷಿ ಕಂಡುಬರುತ್ತೆ. ಹಾಗೆ ಹಿಮ್ಮುಖವಾಗಿ ಅಂದರೆ ಮುಂದೆ ಮುಖ ಮಾಡಿ ಹಾರ್ತವೆ ಎಲ್ಲ ಪಕ್ಷಿಗಳು. ಬಟ್ ಹಿಮ್ಮುಖವಾಗಿ ಹಾರ್ತಕ್ಕಂಥ ಏಕೈಕ ಪಕ್ಷಿ ಯಾವುದು ಅಂದರೆ ಇದೇ ಹಮ್ಮಿಂಗ್ ಬರ್ಡು. ಹಿಮ್ಮುಖವಾಗಿ ಹಾರ್ತಕ್ಕಂಥ ಏಕೈಕ ಪಕ್ಷಿ ಹಮ್ಮಿಂಗ್ ಬರ್ಡು. ಹೆವಿ ಡಿಫರೆನ್ಸ್ ಇದೆ ಇದು. ಹಾಗೆ ಅತಿ ಹೆಚ್ಚು ವೇಗವಾಗಿ ಹೃದಯ ಬಡಿದುಕೊಳ್ಳುವ ಒಂದು ಪಕ್ಷಿ ಅಥವಾ ಪ್ರಾಣಿ ಯಾವುದು ಅಂತ ಕೇಳ್ತಾನೆ, ಇದೇ ಹಮ್ಮಿಂಗ್ ಬರ್ಡು. ಸರಿನಾ. ನೆನಪಿಟ್ಕೊಳ್ಳಿ, ಕೇಳ್ತಾನೆ. ಈ ಹಮ್ಮಿಂಗ್ ಬರ್ಡ್ ಬಗ್ಗೆ 3 ಟಾಪಿಕ್ಗಳು ಮೀನ್ಸ್ 3 ವಿಷಯಗಳು, 3 ಕ್ವಶನ್ಗಳು ನಿಮ್ಗೆ ನೆನಪಿರಬೇಕು. ಯಾವುದು, ಒಂದು ಅತಿ ಚಿಕ್ಕ ಪಕ್ಷಿಯಾಗಿದೆ, ಇನ್ನೊಂದು ಅತಿ ಹೆಚ್ಚು ಹೃದಯ ಬಡಿತವನ್ನು ಹೊಂದಿರುವ ಪಕ್ಷಿಯಾಗಿದೆ, ಹಾಗೆ ಇನ್ನೊಂದೇನು ಅಂದರೆ ನಿಮಗೆ ಹಿಮ್ಮುಖ ಚಲನೆಯನ್ನು ಹೊಂದಿರತಕ್ಕಂತಹ ಒಂದು ಪಕ್ಷಿಯಾಗಿದೆ, ಹಿಮ್ಮುಖವಾಗಿ ಹಾರತಕ್ಕಂತಹ ಶಕ್ತಿಯನ್ನು ಹೊಂದಿರತಕ್ಕಂತಹ ಒಂದು ಪಕ್ಷಿಯಾಗಿದೆ. ಯಾವುದು, ಈ ಹಮ್ಮಿಂಗ್ ಬರ್ಡ್ ಅನ್ನೋದು. ಸರಿನಾ. ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ. ಸೊ ಇದಾಗಿತ್ತು ಇಲ್ಲಿಯವರೆಗೆ ಅಗ್ನಿವೀರ್ ಪರೀಕ್ಷೆಯ ಪ್ರಮುಖವಾಗಿರ್ತಕ್ಕಂತಹ GK ಪ್ರಶ್ನೆಗಳ ಒಂದು ಸರಣಿ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.